ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ. ಇವತ್ತು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 99ರಲ್ಲಿ ಪದಾರ್ಪಣೆ ಮಾಡ್ತಾ ಇದ್ದೇವೆ. ಚನ್ನಬಸವಣ್ಣವರ ಸಂಪಾದನೆ ಮುಂದುವರಿತಾ ಇದೆ. ಅದ್ಭುತವಾಗಿ 100ರ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಹಳ ಖುಷಿಯಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶ್ರೀ ನಿರಂಜನ್ ಹಂಚಿನಾಳ್ ಅವರು ನಡೆಸಿಕೊಡ್ಲಿಕ್ಕೆ ವಿನಂತಿ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ಸ್ನೇಹವೆಂಬ ಕಂತೆ ನೀನು ಬಿಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷ ಎಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿ ಮ್ಯಾಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದಿ ಬರದು ಏನು ಹಿಂದೆ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ನೀನು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ನೀನು ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷ ಎಂಬ ವಿಷವ ಕುಡಿಯಬೇಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವೆದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟು ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಎಲ್ಲರೂ ಸೇರಿ ಅದ್ಭುತವಾಗಿ ವಚನ ಪ್ರಾರ್ಥನೆ ನಡೆಸಿಕೊಟ್ಟಂಥ ಶ್ರೀ ನಿರಂಜನ್ ಹಂಚಿನಾಳ್ ಅವರಿಗೆ ಶರಣು ಶರಣಾರ್ಥಿ. ಇವತ್ತಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 99ರ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಂಭು ಯಾಗಡಾಳ್, ಪ್ರಾಧ್ಯಾಪಕರು, CSI ಕಾಲೇಜ್ ಆಫ್ ಕಾಮರ್ಸ್, ಧಾರವಾಡ, ಇವರಿಗೆ ತಮ್ಮೆಲ್ಲರ ಪರವಾಗಿ ಬಸವ ಸಮಿತಿ, ಬಸವ ಕೇಂದ್ರ ಹಾಗೂ ಆನ್ಲೈನ್ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಶರಣ ಶರಣೆಯರು ಆಗಮಿಸಿದ್ದೀರಿ, ತಮಗೂ ಸಹಿತ ಸುಸ್ವಾಗತ. ಹಾಗೆ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರು ಸಹಿತ ಶರಣಗಳನ್ನು ಸಲ್ಲಿಸ್ತಾ, ಒಂದು ವಿಶೇಷವಾದ ಪ್ರಕಟಣೆ ಏನಂದರೆ, ಈಗಾಗಲೇ ಮುಂದಿನ ಶನಿವಾರ ನಮ್ಮದು 100ನೇ ಸಂಚಿಕೆಯಲ್ಲಿ ನಾವು ಪದಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಈ 100 ಅನುಭವ ಮಾಲಿಕೆಯ ಒಂದು ಅವಲೋಕನ ಮಾಡಬೇಕಂತ ಹೇಳಿ ನಮ್ಮ ಅಧ್ಯಕ್ಷರು ಆದೇಶಿಸಿರೋದರಿಂದ ನಾವು 4/7/2026 ಒಂದು ವಿಶೇಷ
ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಏನಂದರೆ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 100ರ ಸಂಚಿಕೆಯ ಅಂಗಳದಲ್ಲಿ ಒಂದು ಅವಲೋಕನ. 100ರ ಸಂಚಿಕೆಯ ಅಂಗಳದಲ್ಲಿ ಒಂದು ಅವಲೋಕನ. ಇಲ್ಲಿ ಅವತ್ತಿನ ದಿವಸ ಉಪನ್ಯಾಸ ಇರೋದಿಲ್ಲ. ಅವತ್ತು ತಾವು ತಮ್ಮ ಅಭಿಪ್ರಾಯವನ್ನು ಈ ಶೂನ್ಯ ಸಂಪಾದನೆ ಬಗ್ಗೆ ತಾವೆಲ್ಲ ನೋಡಿದವರಿದ್ದೀರಿ, ಅವರು ಹಂಚ್ಕೊಳ್ಬೋದು. ಆ ಒಂದು ಅವಕಾಶವನ್ನು, ವೇದಿಕೆಯನ್ನು ಕಲ್ಪಿಸಲಾಗ್ತಾ ಇದೆ. ಅದಕ್ಕಾಗಿ ಪರಮ ಪೂಜ್ಯರೂ ಸಹಿತ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿಂದ ಜಟ್ಟಿ ಅಣ್ಣವರು ಅಧ್ಯಕ್ಷರು ಬಸವ ಸಮಿತಿ ಅವರು ಸಹಿತ ಬರ್ತಾ ಇದ್ದಾರೆ. ಡಾಕ್ಟರ್ ವೀರಣ್ಣ ರಾಜೂರ್ ಮುಂತಾದ ವಿದ್ವಾಂಸರು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಬನ್ನಿ ಮತ್ತು ತಮ್ಮ ಅಭಿಪ್ರಾಯವನ್ನು ಸಹಿತ ಅವತ್ತು ಹಂಚಿಕೊಳ್ಬೋದು. ದೂರದಿಂದ ಇದ್ದವರು ಸಹಿತ ತಾವು ನನ್ನ ನಂಬರ್ ಹೇಳ್ತೀನಿ, ಅದಕ್ಕೆ ನೀವು ವ್ಯಾಟ್ಸಪ್ ಮೂಲಕ ಸಹಿತ ಬರೆದು ಕಳಿಸ್ಬೋದು. ಅದನ್ನು ನೋಡಿಬಿಟ್ಟು ಅವಕಾಶ ಇದ್ದರೆ ಅದನ್ನು ನಾವು ಇಲ್ಲಿ ಓದಿ ಹೇಳ್ತೀವಿ. ಇಲ್ಲೇ ಹೋದರೆ ಇಲ್ಲಿ ನೇರವಾಗಿ ಬಂದರೆ ಇಲ್ಲೇ ಸಹಿತ ಮಾತಾಡಬಹುದು. ನನ್ನ ನಂಬರು 94884569 ಮತ್ತೊಂದೊಂದು ಸಲ ಹೇಳ್ತೀನಿ, 94884569. ಇದಕ್ಕೆ ತಾವು ಸಂಪರ್ಕ ಮಾಡಿದರೆ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಉಪನ್ಯಾಸ 99ನೇ ಒಂದು ಸಂಪಾದನೆ, ಚನ್ನಬಸವಣ್ಣವರ ಸಂಪಾದನೆ ಮುಂದುವರಿಸಲಿಕ್ಕೆ ಡಾಕ್ಟರ್ ಶಂಭು ಹೆಗಡಾವಳಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್ವರಿಗೂ ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತೂ ಸದಸ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದು ಬಂದಂಥ ಎಲ್ಲ ಸಹೃದಯರಿಗೆ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಅನುಭಾವಿಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಈ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆ ಬಸವ ಸಮಿತಿ ಮತ್ತು ಬಸವ ಕೇಂದ್ರ ಧಾರವಾಡ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾವು 99ನೇ ಸಂಚಿಕೆಯಲ್ಲಿ ಬಂದಿದ್ದೇವೆ. ಈಗಾಗಲೇ ನಮ್ಮ ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಮುಳುಕೂರು ಸರು ತಮಗೆ ಮುಂದಿನ ವಾರ ಅದು 100ರ ಸಂಚಿಕೆ ಆಗುತ್ತೆ. ಆ 100ರ ಸಂಚಿಕೆ ಸಂಪೂರ್ಣಗೊಂಡ ನಂತರ ಅದರ ಮುಂದಿನ ವಾರ ಅಂದರೆ 4ನೇ ತಾರೀಕಿಗೆ ಇದರದೊಂದು ಅವಲೋಕನ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲ ಹಿರಿಯರದ್ದು ಬಂದಿದ್ದರಿಂದ ಆ ಕುರಿತು ಕೂಡ ಇಲ್ಲಿ ನೆರೆದಂಥವರು ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಿದರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾನು ಭಾಳ ಹೇಳಲಾರ್ದೇ ನಮ್ಮ ಮುಳುಕೂರು ಸರು ಇದರ ಕುರಿತು ತಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ನಮ್ಮ 98ನೇ ಸಂಚಿಕೆಯಲ್ಲಿ ಅಂದರೆ ಹಿಂದಿನ ಸಂಚಿಕೆಯಲ್ಲಿ ಇಲ್ಲಿ ಚನ್ನಬಸವಣ್ಣವರು ಏನೋ ಭೃತ್ಯ ಭಾವದಲ್ಲಿ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಭೃತ್ಯಭಾವಕ್ಕೆ ಭಾಳ ಮೊದಲೇ ಹೆಸರು ಬರೋದು ಬಸವಣ್ಣವ್ರದ್ದು. ಇಡೀ ಶರಣ ಸಂಕುಲದಲ್ಲಿ ಭೃತ್ಯಭಾವಕ್ಕೆ ಮೊದಲನೇ ಸ್ಥಾನ ಅಂತ ಏನಾದರೂ ಕೊಡೋದಿದ್ದರೆ ಅದು ಬಸವಣ್ಣವರಿಗೆ ಸಲ್ಲುವಂಥ ಮಾತು. ಈ ಭೃತ್ಯಭಾವ ಅಂದರೆ ಅತ್ಯಂತ ವಿನಯಶೀಲರಾಗಿ ಬಾಗಿದ ತಲೆ ಮುಗಿದ ಕೈ ಅನ್ನೋ ರೀತಿಯಲ್ಲಿ ಅತ್ಯಂತ ವಿನಯಶೀಲರಾಗಿ, ಹೃದಯದಿಂದ ವಿನಯಶೀಲರಾಗಿ, ಕೆಲವರು ನಾವು ಸಿಚುವೇಷನಲ್ಲಿ ಆಗಿರ್ತೇವೆ, ಹಂಗೆ ವಿನಯಶೀಲರಾಗಿರ್ತೇವೆ, ಪರಿಸ್ಥಿತಿಗೆ ಅನುಸಾರವಾಗಿ ನಾವು ನಮ್ಮ ಹಾವಭಾವಗಳನ್ನು ಬದಲಿ ಮಾಡಿರ್ತೇವೆ. ನಮ್ಮಲ್ಲಿ ಒಂದೊಂದು ಸಾರಿ ವಿನಯಶೀಲತೆ ಬಂದಿರ್ತೈತೆ, ಅದು ಅನುಕೂಲ ಸಿಂಧು ಅನಿವಾರ್ಯತೆ ಇದ್ದಾಗ, ಬೇರೆ ಇನ್ನೂ ಯಾರ ಹತ್ರ ನಮ್ಮ ಕೆಲಸ ಕಾರ್ಯಗಳಾಗೋದು ಹೋಗೋದಿತ್ತು ಅಂದರೆ ಅಲ್ಲಿ ನಾವು ಭಾಳ ಅತ್ಯಂತ ವಿನಯಶೀಲರಾಗಿ ಇರ್ತೇವೆ. ನಮ್ಮ ವಿನಯಶೀಲತೆಗೂ ಬಸವಣ್ಣನವರ ಭೃತ್ಯಭಾವಕ್ಕೂ ಎಲ್ಲೂ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇರದಂಥದ್ದು. ಅವರು ಬಿಜ್ಜಳ ಆಸ್ಥಾನದ ಪ್ರಧಾನಿಯಾಗಿದ್ದಂಥವರು. ಅವರಿಗೆ ಅಷ್ಟು ವಿನಯಶೀಲರಾಗಿರುವಂಥ ಅವಶ್ಯಕತೆ ಇರಲಿಲ್ಲ.
ಆ, ಅಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಆ ಕರ್ತವ್ಯದಲ್ಲಿ ಎಷ್ಟು ವಿನಯಶೀಲತೆ ಇರಬೇಕು, ಇದ್ದದ್ದು ಬಿಟ್ಟು ಅನುಭವ ಮಂಟಪದಲ್ಲಿ ಶರಣ ಸಂಕುಲದ ಜೊತೆ ಇರತಕ್ಕಂಥ ವಿನಯಶೀಲತೆ ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತೀರಾ ತೀರಾ ಕಷ್ಟದ ಕೆಲಸ. ಅದು ಭಾಳ ಕಷ್ಟ, ಅಸಾಧ್ಯ ಏನಲ್ಲ. ಅದನ್ನು ಆ ವಿನಯಶೀಲತೆ ಅಳವಡಿಸ್ಕೊಂಡವ್ರು ಇವತ್ತಿಗೂ ನಮ್ಮ ಜೊತೆಗೆ ಇದ್ದಾರೆ. ನಾವು ಅವ್ರನ್ನ ನೋಡ್ತೇವೆ, ಅವರ ಭಾವನ ನಾವು ನೋಡ್ತೇವೆ. ಅಂಥ ಪೂಜ್ಯರು ಇದ್ದಾರೆ, ಅಂಥ ಜನ ಇದ್ದಾರೆ. ಆದರೆ ಲಕ್ಷ್ಯ ಆ ಕಡೆ ಹೋಗೋದಿಲ್ಲ ನಮ್ಮದು. ನಮ್ಮ ಅಹಂಕಾರದಲ್ಲೇ ನಾವು ಮರೆತು ಬಿಟ್ಟಿರ್ತೇವೆ, ಅಂಥವ್ರನ್ನ ಗುರುತಿಸ್ಲಿಕ್ಕೆ ನಮಗೆ ಆಗೋದಿಲ್ಲ. ಹಾಗಿಲ್ಲಿ ಸಮಸ್ತ ಶರಣ ಸಂಕುಲದಲ್ಲಿ ಎಲ್ಲರೂ ಭೃತ್ಯ ಭಾವನ ಅಳವಡಿಸ್ಕೊಂಡವ್ರೆ. ಯಾರೇನೂ ಕಡಿಮೆ ಇಲ್ಲ ಅಲ್ಲಿ. ಎಲ್ಲರೂ ವಿನಯಶೀಲರಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಗೌರವದಿಂದ, ಸ್ವಾಭಿಮಾನದಿಂದ, ವಿನಯಶೀಲತೆಯಿಂದ ಬದುಕು ಮಾಡಿದವರು ಸಕಲ ಸರ್ವ ಶರಣರು ಗೊತ್ತಿರಬೇಕು. ಪರಸ್ಪರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಅವ್ರು ತಡ್ಕೊಡೋದಿಲ್ಲ ಶರಣರು. ಆ ವಚನಗಳು ಬರ್ತಾವೆ ಅಲ್ಲಿ. ಆ ಶರಣ ಯಾರು ಒಬ್ಬ ಕಸ ಗುಡಿಸು ಸತ್ಯಕ್ಕ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರ ಶರಣರ ವಚನಗಳನ್ನು ನೋಡಿದಾಗ ಅದವರು ಅತ್ಯಂತ ಸ್ವಾಭಿಮಾನಿಗಳು, ಅತ್ಯಂತ ಪರಿಶುದ್ಧರು, ತಮ್ಮ ಕಾಯಕದಲ್ಲಿ ಅತ್ಯಂತ ಪ್ರಾಮಾಣಿಕರು, ಅಷ್ಟೇ ಅತ್ಯಂತ ವಿನಯಶೀಲರು, ಪ್ರಶ್ನೆನೇ ಇಲ್ಲ ಅಲ್ಲಿ. ಆದರೆ ಸಂದರ್ಭೋಚಿತವಾಗಿ ಅವರು ಮಡಿವಾಳ ಮಾಚಿದೇವರ ವಚನಗಳನ್ನು ನೋಡಿದಾಗ, ಅಂಬಿಗರ ಚೌಡಯ್ಯನವರ ವಚನಗಳನ್ನು ನೋಡಿದಾಗ ಇವರು ಭಾಳ ಸಿಟ್ಟಿನವ್ರು, ಇವ್ರು ಹಿಂಗಂತ ನಾವು ನಮ್ಮ ಅನುಭವಕ್ಕೆ ಬರ್ಬೋದು. ವಚನಗಳನ್ನು ಓದಿದಾಗ ಹಂಗೆ ಅನ್ಬೋದು. ಬಟ್ ಅವರೆಲ್ಲರೂ ವಿನಯಶೀಲರಾಗಿ ಅದರ ಅನುಭವ ಮಂಟಪದಲ್ಲಿ ಬಂದಾಗ ಅವರೆಲ್ಲರೂ ಪರಸ್ಪರ ಪ್ರತಿಯೊಬ್ಬರಿಗೂ ಗೌರವದಿಂದ ನಡ್ಕೊಳ್ಳುವಂಥ ಸಂಸ್ಕೃತಿ ಅನುಭವ ಮಂಟಪದಲ್ಲಿತ್ತು ಅನ್ನೋದನ್ನು ನಾವು ಇತಿಹಾಸ ನೋಡಿದಾಗ ನಮಗೆ. ಆದರೆ ಸಮಾಜದ ಅಂಕು ಡೊಂಕುಗಳನ್ನು, ಓರೆ ಕೋರೆಗಳನ್ನು ತಿದ್ದೋದರಲ್ಲಿ ಒಂದಿಷ್ಟು ಕಠೋರವಾದ ನುಡಿಗಳ ಮುಖಾಂತರ ವಚನಗಳನ್ನು ರಚನೆ ಮಾಡಿ ಎಷ್ಟು ಹೇಳಿದರೂ ಮಾಡದೇ ಇದ್ದಾಗ ಒಂದು ರೀತಿ ಕಠೋರ ನುಡಿಗಳನ್ನು ಹೇಳಿದ ವಚನಗಳನ್ನು ನಾವು ನೋಡೋದು ಬಿಟ್ಟರೆ ಪ್ರತಿ ಒಬ್ಬ ಶರಣರು ಅಲ್ಲಿ ಭೃತ್ಯ ಭಾವದಲ್ಲಿ ಇದ್ದರು ಅನ್ನೋ ಒಂದು ಇತಿಹಾಸನೂ ನಮಗೆ ಬರುತ್ತೆ. ಅದರಲ್ಲಿ ಮುಂಚೂಣಿಯಲ್ಲಿ ಯಾರು ಅಂತಂದರೆ ಸಿಚುವೇಷ್ನಲ್ಲಿ ಚನ್ನಬಸವಣ್ಣವರು ಅನುಭವ ಮಂಟಪದಲ್ಲಿ ಚರ್ಚೆ ನಡೆದಾಗ ಅವರಿಗೆ ಒಪ್ಪದೇ ಇರುವಂಥ ಮಾತುಗಳು ಬಂದಾಗ ನೇರ ನುಡಿಯಾಗಿ ಮಾತಾಡಿದ್ದುಂಟು. ಅಲ್ಲಮ ಪ್ರಭುದೇವರು ಶೂನ್ಯಪೀಠದ ಅಧ್ಯಕ್ಷರಾಗಿ ಬೇರೆ ಬೇರೆ ಚರ್ಚೆಗಳು ಬಂದಾಗ ಕಠೋರವಾದ ನುಡಿಗಳನ್ನು ನುಡಿದದ್ದುಂಟು. ಬಸವಣ್ಣವ್ರ ಜೊತೆ ಚರ್ಚೆ ನಡೆದಾಗ ಕಠೋರವಾದ ನುಡಿಗಳು ಬಂದು, ಅಕ್ಕಮಹಾದೇವಿ ತಾಯಿಯವರ ಪ್ರಸಂಗ ಬಂದಾಗ ಕಠೋರವಾದ ನುಡಿಗಳು. ಆದರೆ ಅವು ಕಠೋರ ನುಡಿಗಳು ಕಂಠದಿಂದ ಬಂದದ್ದು, ಹೃದಯದಿಂದ ಅಲ್ಲ ಶರಣರ ಮಾತು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಆದರೆ ಬಸವಣ್ಣವರು ಯಾಕೆ ಇಲ್ಲಿ ವಿಭಿನ್ನಾಗಿ ನಿಲ್ತಾರೆ ಅಂದರೆ ಅವರು ಸದಾ ತಾಯಿ ಹೃದಯವನ್ನು ಪ್ರದರ್ಶನ ಮಾಡಿದಂಥವ್ರು, ತಾಯಿ ಮಮತೆಯನ್ನು ಎಲ್ಲರಲ್ಲೂ ಪ್ರದರ್ಶನ ಮಾಡಿದಂಥವ್ರು. ತಾವು ಸ್ವತಃ ಎತ್ತರಕ್ಕಿದ್ದರೂ ಕೂಡ ಸದಾ ನಾನು ಸಣ್ಣವ ಅನ್ನೋ ಭಾವದಲ್ಲಿ ಬದುಕು ಮಾಡಿದಂಥವ್ರು. ಸದಾ ನಾನು ಸಣ್ಣವರಪ್ಪ ಅನ್ನುವಂಥ ಭಾವದಲ್ಲಿ, ಅದು ಸುಮ್ಮನೆ ನಾವು ಯಾವಾಗರೊಮ್ಮೆ ಮಾಡ್ಕೋಬೋದು. ಹಂಗೆ ನಾವು ಸಣ್ಣವ್ರಿ, ನಿಮ್ಮಷ್ಟು ದೊಡ್ಡವರಲ್ಲ ಅಂತ ಬಾಯಿ ಮಾತಿಗೆ ನಾವು ಅನ್ಬೋದು. ಬಟ್ ನಮ್ಮ ಅಹಂಕಾರಕ್ಕೆ ಏನಾದರೂ ಧಕ್ಕೆ ಆಯ್ತು ಅಂದರೆ ನಾವು ಯಾರನ್ನೂ ಕೇಳೋದಿಲ್ಲ. ಅವಾಗ ನಮ್ಮ ಹಮ್ಮಿಗೆ ಏನಾದರೂ ಒಂದಿಷ್ಟು ತೊಂದರೆ ಆದಾಗ ನಮ್ಮ ಬಾಯಿಂದ ಬರುವಂಥ ಮಾತುಗಳು ಬೇರೆ ಬೇರೆನೇ ಬಂದುಬಿಡ್ತಾವೆ. ಅವ್ರಿಗೂ ನಮಗೂ ಭಾಳ ವ್ಯತ್ಯಾಸ ಆಗುತ್ತೆ. ಆದರೆ ಬಸವಣ್ಣವರು ಭಕ್ತಿಭಾವದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಯಾರನ್ನ ಕಂಡರು, ಯಾವ ಕಾಯಕ ಮಾಡ್ತಕ್ಕಂಥ ಶರಣರು, ಏನು ಬರೀ ಸಿದ್ದರಾಮೇಶ್ವರಿಗೆ ಹಂಗೆ ವಿನಯಶೀಲರಾಗಿದ್ದರು, ಏನು ಬರೀ ಪ್ರಭುದೇವರಿಗೆ ವಿನಯಶೀಲರಾಗಿದ್ದರು, ಬರೀ ಇಲ್ಲ. ಬಸವಣ್ಣವ್ರಂದರೆ ಅವೆಲ್ಲರಿಗೂ ಶರಣಾರ್ಥಿ. ಏನೋ ಹರಳಯ್ಯನವರೇ, ಯಾರು ಇದರಿಗೆ ಬಂದಾಗ ಒಂದು ಶರಣ ಹೇಳಿದಾಗ ಇವರು ಇನ್ನೊಂದು ಶರಣ ಹೇಳಿದ್ರು. ಅವರು ಶರಣಾರ್ಥಿ ಅಂದರು, ಇವರು ಶರಣಾರ್ಥಿ ಅಂತ. ಇದು ಭಕ್ತಿಭಾವದ ಸಂಕೇತ. ಅದು ಎಲ್ಲರಿಗೂ ನಾವು ಇನ್ನೊಬ್ಬರು ಇದ್ರಿಗೆ ಬಂದವ್ರು ನಾಯಕ್ ಮೊದಲು ಅವ್ನಿಗೆ ನಮಸ್ಕಾರ ಅನ್ಬೇಕು, ಅಂದಮೇಲೆ ನಾ ಅನ್ಲಿ ಅನ್ನುವಂಥ ಭಾವದೊಳಗೆ ನಾವು ಇರ್ತೀವಿ. ನಾಯಕ್ ಮೊದಲು ಮಾತಾಡಿಸ್ಲಿ, ಅವ್ರು ಮಾತಾಡಿಸಿದ ಮೇಲೆ ನಾವು ಮಾತಾಡ್ಸೋಣ ಅನ್ನೋ ಭಾವದೊಳಗೆ ಇರ್ತೀವಿ. ಆದರೆ ಬಿಜ್ಜಳ ಆಸ್ಥಾನದಲ್ಲಿ ಪ್ರಧಾನಿಯಾಗಿದ್ದಂಥ ಬಸವಣ್ಣವರು ಎದುರಿಗೆ ಬಂದಾಗ ಅವರು ಶರಣಂದರು, ಇವರು ಶರಣಾರ್ಥಿ ಹರಳಯ್ಯನವರೇ ಅಂತ. ಅದು ಒಂದು ಶರಣು ಭಾರ ಆಗಿಬಿಡುತ್ತೆ ಅವರಿಗೆ ಅಂತ. ಒಂದು ಶರಣು ಹೆಚ್ಚಾತಲ್ಲ ಅನ್ನುವಂಥ ವಿಚಾರದಲ್ಲಿ ಅವರು ಏನೇನೋ
ಆ ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ಹೋದರು. ಅದರಿಂದ ಮತ್ತೆ ಕಲ್ಯಾಣದ ಕ್ರಾಂತಿ ಆಯಿತು. ಇವೆಲ್ಲ ನೋಡಿಬಿಟ್ರೆ ನಮ್ಮ ಬದುಕಿನಲ್ಲಿ ನಾವು ಏನೆಲ್ಲ ಇನ್ನೂ ಬದಲಾವಣೆ ಆಗಬೇಕು, ಏನೆಲ್ಲ ನಮ್ಮ ನಡವಳಿಕೆಗಳನ್ನು ನಾವು ತಿದ್ಕೋಬೇಕು, ಏನೆಲ್ಲ ನಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋದೇ ಈ ಚಿಂತನೆ. ಇದನ್ನು ಬಿಟ್ಟರೆ ಏನಿಲ್ಲ. ನಮ್ಮನ್ನು ನಾವು ಏನು ಸಾಧ್ಯ ಆಗುತ್ತೋ ಅಷ್ಟು ಪರಿವರ್ತನೆಗೆ ಒಳಪಡಿಸ್ಕೊಳ್ಳುವಂಥ ಇದು ಪ್ರಾಸೆಸ್. ಇದು ಅದೇ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆ. ಹೀಗೆ ಅವರು ಹೇಳಿದರು, ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನಿಂದ ನಾನು ಸುಖಿಯಾದೆನು ಅಂತ ಪ್ರಭುದೇವರು ಹೇಳಿದರು ಮುಂದಿನ ವಾರದಲ್ಲಿ. ಚನ್ನಬಸವಣ್ಣವರಿಂದ ನಾನು ಸುಖಿಯಾಗಿದ್ದೆ. ಚನ್ನಬಸವಣ್ಣವ್ರ ವಯಸ್ಸಿನಲ್ಲಿ ಎಷ್ಟು ಸಣ್ಣವರು, ಬಸವಣ್ಣವರು ಎಷ್ಟು ದೊಡ್ಡವರು ವಯಸ್ಸಿನಲ್ಲಿ, ಸಿದ್ದರಾಮೇಶ್ವರ ಎಷ್ಟು ದೊಡ್ಡವರು, ಹೌದಾ, ಪ್ರಭುದೇವರು ಎಷ್ಟು ದೊಡ್ಡವರು. ಅವ್ರು ಚನ್ನಬಸವಣ್ಣವ್ರಿಗೆ ಹೇಳೋ ಮಾತು ನೋಡ್ರಿ ಹೆಂಗೈತಿ. ಏನಂದರೆ, ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನಿಂದ ನಾನು ಸುಖಿಯಾದೆನು ಅನ್ನುವಂಥ ಮಾತೇನೈತಲ್ಲ ಪ್ರಭುದೇವರು, ಅದು ಚನ್ನಬಸವಣ್ಣವ್ರಿಗೆ ಅಳವಟ್ಟು ನಾನು ಸುಖಿಯಾದೆ ಅನ್ನುವಂಥ ಮಾತು ಕೇಳಿ ಚನ್ನಬಸವಣ್ಣವರು ಬಸವಣ್ಣನವರು ಭೃತ್ಯಭಾವದಲ್ಲೇ ನಡ್ಕೊಂಡು ಬಂದವರು. ಬಸವಣ್ಣವ್ರನ್ನ ಹುಟ್ಟದಾಗಿಂದ ಬಸವಣ್ಣವ್ರು ನೋಡ್ಕೊತ ಬಂದವ್ರು. ಅಂದ್ರೆ ಚನ್ನಬಸವಣ್ಣವ್ರಲ್ಲಿ ಆ ಭೃತ್ಯಭಾವ ಇರದೇ ಇರಲಿಕ್ಕೆ ಸಾಧ್ಯನೋ? ಅವ್ರತ್ತು ಇರಬೇಕು, ಅವ್ರತ್ತು ಇದ್ದೇ ಇರ್ತದೆ. ಜ್ಞಾನದ ಖಣಿಯಾಗಿದ್ದರಿಂದ ಯಾವುದು ಖರೆ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸರಿ, ಯಾವುದು ಅಲ್ಲ ಅನ್ನೋ ಹೇಳೋದ್ರಲ್ಲಿ ಅವರು ಕಠೋರವಾಗಿರ್ಬೋದು ಹೊರತು ಹಂಗಂತೇಳೋದು ಭೃತ್ಯಭಾವದಲ್ಲಿ ಇಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ನನ್ನ ವಿಚಾರವನ್ನು ವ್ಯಕ್ತಪಡಿಸುವಲ್ಲಿ ನಾನು ನಿಖರವಾಗಿರ್ಬೋದು, ಅದರ ಅರ್ಥ ನಾನು ವಿನಯಶೀಲ ಅಲ್ಲ ಅಂದ್ಕೊಳ್ಳಿಕ್ಕೆ ಬರೋದಿಲ್ಲ. ವಿನಯಶೀಲತೆಯೇ ಬೇರೆ, ನಮ್ಮ ಸತ್ಯದ ಪ್ರತಿಪಾದನೆಯೇ ಬೇರೆ. ಆ ರೀತಿಯಲ್ಲಿ ಚನ್ನಬಸವಣ್ಣವರು ಇಲ್ಲಿ ಬಂದು ನಿಲ್ತಾರೆ. ಭೃತ್ಯಭಾವದಲ್ಲಿ ಇವರು ಏನು ಕಡಿಮಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಮ ಪ್ರಭುದೇವರ ಈ ಹೊಗಳಿಕೆ ಏನಿತ್ತಲ್ಲ ಚನ್ನಬಸವಣ್ಣವ್ರ ಕುರಿತು, ಇದು ಅವರು ಈ ಹೊಗಳಿಕೆಗೆ ತಮ್ಮನ್ನು ತಾವು ಖುಷಿ ಪಡೋದಿಲ್ಲ. ಚನ್ನಬಸವಣ್ಣವ್ರು ಅದನ್ನು ಕೇಳಿ ಅವರು ಹೊಳ್ಳಿ ಏನು ಹೇಳ್ತಾರೆ ನೋಡ್ರಿ. ಚನ್ನಬಸವಣ್ಣವ್ರು ಏನು ಹೇಳಿದ್ರು ಅಂದರೆ, ಅವ್ರು ಹೇಳಿದರು, ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ನಾವೇನು ತಿಳ್ಕೊಂಡ್ರೆ ಏನ್ರಿಪ್ಪ, ನಾವು ಎಷ್ಟು ಜ್ಞಾನಿಗಳಾಗಿದ್ರೆ ಏನ್ರಿಪ್ಪ, ನಮ್ಮಷ್ಟಕ್ಕೆ ನಾವು ನಮ್ಮ ಮನೆಯೊಳಗೆ ಕುಂತು ಏನು ಗ್ರಂಥ ಓದಿ ಏನು ಜ್ಞಾನ ಪಡ್ಕೊಂಡ್ರಿ ಏನ್ರಿಪ್ಪ, ಆ ಒಳಗಿನ ಅರಿವಿನ ಪ್ರಜ್ಞೆ ಐತಲ್ಲ, ಅದು ಕಾನ್ಷಿಯಸ್ನೆಸ್ ಏನೈತಿಲ್ಲ, ಇದಕ್ಕೊಂದು ಹಸಿವು ಐತಿ, ಇದಕ್ಕೊಂದು ನೆರಳಿಕೆ ಐತಿ. ಆ ಅರಿವು ನಾವೆಲ್ಲ ಮಾಡೋದು ಆ ಅರಿವಿನ ಹಸಿವಿಗೋಸ್ಕರ ಮಾಡ್ತಾ ಇಲ್ಲ. ಆ ಅರಿವಿನ ಪ್ರಜ್ಞೆ ಹಸಿವೇನೈತಲ್ಲ ಅದಕ್ಕೆ ನಾವು ಮಾಡ್ತಾಯಿದ್ವಿ. ಮನಸ್ಸಿನ ಹಸಿವಿಗೋಸ್ಕರ ನಾವೆಲ್ಲ ಮಾಡ್ತಾಯಿದ್ದೇವೆ. ಮನಸ್ಸನ್ನು ತೃಪ್ತಿಪಡಿಸಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ನಮ್ಮ ಅಹಮ್ಮಿಕೆಯನ್ನು ತೃಪ್ತಿಪಡಿಸಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಅಹಂಕಾರದ ಹಸಿವು, ಆ ಮನಸ್ಸಿನ ಹಸಿವು, ಹೌದಾ, ಬುದ್ಧಿ ವಿವೇಕ ಯುವಕರ ಹಸಿವನ್ನು ತೀರಿಸಲಿಕ್ಕೆ ನಾವು ಹೋರಾಡ್ತಾ ಇದ್ದೇವೆ, ನಾವು ಕೆಲಸ ಮಾಡ್ತಾ ಇದ್ದೇವೆ. ಮಾಡೋಣ ತಕ್ಕ ಮಟ್ಟಿಗೆ. ಆದರೆ ಅವು ಯಾವುವು ಶಾಶ್ವತವಾಗಿ ಹಿಂಗುವಂಥ ಹಸಿವು ಅಲ್ಲ. ಅವನ್ನ ಶಾಶ್ವತವಾಗಿ ಹಿಂಗಿಸ್ಲಿಕ್ಕೆ ಬರೋದೇ ಇಲ್ಲ. ಮನಸ್ಸಿನ ಹಸಿವನ್ನು ಶಾಶ್ವತವಾಗಿ ಹಿಂಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಈ ಕ್ಷಣಕ್ಕೆ ಒಂದು ಕೇಳ್ತೈತೆ ಮನಸ್ಸು, ಅದನ್ನು ಕೊಟ್ಟ ಮೇಲೆ ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕೇಳ್ತೈತೆ ಮನಸ್ಸು. ನೀವು ಎಲ್ಲಿ ತನಕ ಆ ಮನಸ್ಸಿನ ಹಸಿವನ್ನು ಹಿಂಗಿಸ್ಲಿಕ್ಕೆ ಸಾಧ್ಯ ಐತಿ? ಅದು ನಿರಂತರವಾಗಿರ್ತಕ್ಕಂಥ ಹಸಿವು, ಅದು ಮನಸ್ಸಿಂದು. ಅಹಂಕಾರದ ಹಸಿವು ನಿರಂತರವಾಗಿರ್ತಕ್ಕಂಥ ಹಸಿವು. ಅದು ಏನೋ ಕೊಟ್ಟು ಕಡಿಮೆ ಮಾಡಿಬಿಡ್ತೀವಿ ಒನ್ಸ್ ಫಾರ್ ಆಲ್ ಅಂದ್ರೆ ನಡೆಯಂಗಿಲ್ಲ. ಅದು ಒನ್ ಟೈಮ್ ಸೆಟಲ್ಮೆಂಟ್ ನಡೆಯಂಗಿಲ್ಲ ಮನಸ್ಸಿನ ಹಸಿವಿಗೆ. ಕೊಟ್ಟು ಮುಗಿಸ್ಬಿಡುವುದಂತಂದ್ರೆ ಹಂಗೆ ಆಗೋದಿಲ್ಲ. ಅದು ಈ ಶರೀರದ ಹಸಿವು ಹಾಗೆ ಇದೆ. ಮುಂಜಾನೆ ಹಸ್ತಿರ್ತೈತಿ, ಊಟ ಮಾಡಿರ್ತೀವಿ, ಆಗಿನ ಪೂರ್ತಕ್ಕೆ ಹಸಿವು ಹಿಂಗಿರ್ತೈತಿ, ಮತ್ತು ಮಧ್ಯಾಹ್ನಕ್ಕೆ ಹೊಟ್ಟೆ ಹಸಿತೈತಿ. ನಮ್ಮದು ಶಾಶ್ವತವಾಗಿ ಉಂಡು ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾಗಿ ಹಸಿವನ್ನು ಹೆಂಗಿಸ್ಲಿಕ್ಕೆ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರದ ಹಸಿವು ಹೆಂಗೆ ಶಾಶ್ವತವಾಗಿ ಪರಿಹರಿಸಲಿಕ್ಕೆ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲವೋ, ಈ ಅಂತಃಕರಣಗಳೇನದಾವಲ್ಲ ಒಳಗೆ, ಇವುಗಳ ಹಸಿವನ್ನು ನಾವು ಶಾಶ್ವತವಾಗಿ ಹಿಂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಾತ್ರ, ಈ ಅರಿವಿನ ಹಸಿವನ್ನು ಹಿಂಗಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ನಾವು ಯಾರೂ ಆ ಅರಿವಿನ ಹಸಿವಿನ ಕಡೆ ಗಮನನೇ ಹರಿಸೋದಿಲ್ಲ. ಅರಿವು ಏನು ಕೇಳಾಗತೈತಿ? ಮನಸ್ಸು ಕೇಳಿದ್ದನ್ನು ಕೊಡ್ತೇವೆ, ಬುದ್ಧಿ ಕೇಳಿದ್ದನ್ನು ಕೊಡ್ತೇವೆ, ಹೌದಾ, ಅಹಂಕಾರ ಕೇಳಿದ್ದನ್ನು ಕೊಡ್ತೇವೆ, ಹೌದಾ.
ಇವನು ಕೇಳಿದ್ದೆಲ್ಲ ಕೊಟ್ಕೊಂತ ಹೋಕ್ಕೇವೆ ನಾವು. ಮನಸ್ಸು ಒಂದು ಏನೋ ಆಸೆ ಮಾಡ್ತು, ಬೈಕ್ ತೊಗೋಬೇಕಂತು, ಬಂಗಾರ ತೊಗೋಬೇಕು ಅನ್ನಿಸ್ತು, ಮತ್ತೊಂದು ಅದನ್ನು ನಾವು ಎಷ್ಟೋ ವರ್ಷಗಳ ಕಾಲ ಸಾಧನೆ ಮಾಡಿ ನನಗೊಂದು ಭಾಳ ದಿವಸದ ಒಂದು ಸಂಕಲ್ಪ ಇತ್ತು, ಭಾಳ ವರ್ಷದ ಒಂದು ಆಸೆ ಇತ್ತು, ಅದನ್ನ ಇವತ್ತು ಈಡೇರ್ಸೀನಿ. ಭಾಳ ದಿವಸದ ಮೇಲೆ ಒಂದು ನಾ ಮನೆ ಕಟ್ಬೇಕಂತಿತ್ತು, ಇವತ್ತು ಕಟ್ಟೇನಿ. ಇವೆಲ್ಲ ಅರಿವಿನ ಹಸಿವಲ್ಲಿವು. ಅರಿವು ಇದನ್ನು ಕೇಳೋದಿಲ್ಲ. ನಾನು ಅಹಂಕಾರಕ್ಕೆ ಹಸಿವೇನು? ಅಹಂಕಾರದ ಹಸಿವನ್ನು ಹೆಂಗೆ ಹಿಡಿಸೋದು? ಮಾನ ಸನ್ಮಾನಗಳನ್ನು ಮಾಡಿಬಿಟ್ರೆ ನಮ್ಮ ಅಹಂಕಾರ ತೃಪ್ತಿ ಪಡ್ತೈತಿ. ಅಹಂಕಾರಕ್ಕೆ ಬೇಕಾಗಿದ್ದೇನು ರೀ? ನಮ್ಮ ಹೊಗಳಿಕೆ ಸಾಕು. ಅಹಂಕಾರದ ಹಸಿವನ್ನು ಹಿಂಗಿಸ್ಲಿಕ್ಕೆ ಒಂದು ಹಾರ, ತುರಾಯಿ, ಸನ್ಮಾನ, ಒಂದು ಅವ್ರನ್ನ ಕುರಿತು ಹೊಗಳಿಬಿಟ್ರೆ ಅಹಂಕಾರ ತಕ್ಕ ಮಟ್ಟಿಗೆ ಏನೋ ತೃಪ್ತಿ ಆಗ್ತೈತಿ. ನಮ್ಮ ಒಳಗಿನ ಅಹಂಕಾರ ತಕ್ಕ ಮಟ್ಟಿಗೆ ತೃಪ್ತಿ ಆಗ್ತೈತಿ. ಮನ್ಯಾಗ ಸೊಸಿ ಒಂದು ಚೂರು ಅತ್ತಿನ ಹೊಗಳಿಬಿಟ್ರೆ ಅತ್ತಿ ಭಯಂಕರ ಖುಷಿ ಆಗ್ಬಿಡ್ತಾವೆ. ಏನು ಸಸಿ ಎಷ್ಟು ಅಡಿಗೆ ಚಲೋ ಮಾಡಿಕೊಟ್ರು ನಾವು ತೃಪ್ತಿ ಆಗಿರಂಗಿಲ್ಲ. ಮತ್ತು ನಾವು ಅದ್ರಾಗ ಏನಾರ ಒಂದು ತಪ್ಪು ಹುಡುಕ್ತೇವೆ. ಅತ್ತಿಯಾರ ನಾನು ಒಟ್ಟೆ ನಿಮ್ಮಂಗೆ ಅಡುಗೆನ ಮಾಡೋಕ್ಕೆ ಬರೋಂಗಿಲ್ಲ ನೋಡ್ರಿ, ಎಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಅಂದು ಉಣಿಸ್ಬಿಟ್ಲ ಅಂದ್ರೆ ಯಾಕೆ ಹಂಗೆ ಯಾಕಂತಿ, ಭಾಳ ಚಲೋ ಆಗೈತಿ ಅಂತ. ಇಷ್ಟ ಇರೋದಿದು ಅಹಂಕಾರದ ಹಸಿವು. ಹೆಂಗೈತೆ ಅಂದ್ರೆ ಇದಕ್ಕೆ ಮಾನ ಸನ್ಮಾನಗಳು ಬೇಕು. ಇದಕ್ಕೆ ಹೊಗಳಬೇಕು. ನೀ ದೊಡ್ಡವ, ನೀನ ಏನು, ನಿನ್ನ ಹಾರ ತುರಾಯಿ, ನೀ ಇಂದ್ರ ಚಂದ್ರ ಅಂದ್ಬಿಟ್ರೆ ನಮ್ಮ ಅಹಂಕಾರ ತಕ್ಕ ಮಟ್ಟಿಗೆ ತೃಪ್ತಿ ಆಗ್ತದೆ. ಇವೆಲ್ಲ ಶಾಶ್ವತವಾದ ತೃಪ್ತಿಗಳಲ್ಲ. ಅರಿವಿನ ತೃಪ್ತಿ ಏನಿದೆಯಲ್ಲ ಅದು ಭಾಳ ಶಾಶ್ವತವಾಗಿರ್ತಕ್ಕಂಥ. ಅರಿವನ್ನು ತೃಪ್ತಿಗೊಳಿಸಿಬಿಟ್ರೆ ಇವೇನು ಮನಸ್ಸು, ಅಹಂಕಾರ, ಬುದ್ಧಿ ಇವೇನು ಅದಾವಲ್ಲ ಅಂತಃಕರಣಗಳು, ಇವು ಹಸಿವು ತನ್ನಷ್ಟಕ್ಕೆ ತಾನೇ ಹಿಂಗೆ ಹೋಗ್ಬಿಡ್ತಾವೆ. ಇವಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ. ಮನಸ್ಸೇನು ಬಯಸಂಗೇ ಇಲ್ಲ. ಅರಿವಿನ ತೃಪ್ತಿ ನೀವು ಮಾಡಕತ್ಬಿಟ್ರೆ ಅಂದರೆ ಅರಿವನ್ನು ತೃಪ್ತಿಗೊಳಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಅಂದರೆ ಯುವಕರ ಅಂತಃಕರಣಗಳ ಹಸಿವನ್ನು ತೃಪ್ತಿಪಡಿಸೋ ಅವಶ್ಯಕತೆ ಇಲ್ಲ. ಇವು ಸಾಧ್ಯನೇ ಇಲ್ಲ. ಇದ್ರ ಗೊಡವಿನ ಹೋಗೋ ಅವಶ್ಯಕತೆ ಇಲ್ಲ ನಾವು. ಅದಕ್ಕೆ ಅವ್ರು ಹೇಳಿದರು, ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಅರಿವಿನ ತೃಪ್ತಿಗೆ ಯಾವ್ದು ಆಶ್ರಯ ಅಂದ್ರೆ ಇಲ್ಲೇನು ಕುಂತೇವಲ್ಲ ನಾವೆಲ್ಲ, ಈ ಅನುಭವ ಮಾಡ್ತೇವಲ್ಲ ಇದು ಆಶ್ರಯ. ನಾನು ಎಷ್ಟು ಪುಸ್ತಕ ಓದಿದ್ರೇನೋ, ನೀವು ಎಷ್ಟು ಪುಸ್ತಕ ಓದಿದ್ರೇನೋ ಏನು ಕೇಳಿದ್ರು, ಒಬ್ಬರೇ ಕುಂತು ಏನಾರ ಮಾಡಿದ್ರೆ ನಡೆಯಂಗಿಲ್ಲ ಅಂತ. ಇಲ್ಲಿ ಬರೋದೇನು ಅಂದರೆ ಇಲ್ಲಿ ಅನುಭವ ನಡಿಬೇಕಿಲ್ಲಿ. ಅನುಭವನೇ ಆಶ್ರಯ ಅದಕ್ಕೆ. ನಾನು ಒಬ್ಬನೇ ಕುಂತು ಎಷ್ಟು ಓದಿದ್ರು ಕೂಡ ಅದಕ್ಕೆ ಅವರೆಲ್ಲರೂ ಶರಣರು ಅವರಷ್ಟಕ್ಕವರು ಅರಿವು ಜಾಗೃತ ಮಾಡ್ಕೊಂಡು ಅವ್ರು ಆಗಿದ್ದರೂ ಕೂಡ ಅನುಭವ ಮಂಟಪದಲ್ಲಿ ಸೇರ್ತಿದ್ರು. ಅವರು ಅನುಭವ ಮಾಡ್ತಿದ್ರು. ಅವರು ಅನುಭವ ಮಂಟಪದಲ್ಲಿ ಅನುಭವ ಮಾಡ್ತಿದ್ರು. ಅವರು ತಮ್ಮ ಅರಿವಿನ ತೃಪ್ತಿಯನ್ನು ಪಡಿಸ್ಲಿಕ್ಕೆ ಅವರಲ್ಲಿ ಜ್ಞಾನ ಒಳಗಿದ್ದರೂ ಕೂಡ, ಆ ಅರಿವಿನ ಪ್ರಜ್ಞೆ ಇದ್ದರೂ ಕೂಡ ಅದನ್ನು ಅನುಭವದ ಮುಖಾಂತರ ಎಕ್ಸ್ಚೇಂಜ್ ಮಾಡಿಕೊಂಡಾಗ ಮಾತ್ರ ಆ ಅರಿವು ತೃಪ್ತಿಗೊಳ್ತೈತೆ ಹೊರತು ನಮಗೆ ಜಾಗೃತಿ ಆಗೈತಿ, ಅರಿವು ಬಂದೈತಿ, ಇದೇನಿಲ್ಲ ಈ ಸಂಸಾರದೊಳಗೆ ಏನಿಲ್ಲ ಅಂತ ಜ್ಞಾನ ಬಂದ ಮ್ಯಾಲೂ ಆ ಅರಿವು ತೃಪ್ತಿ ಆಕತ್ತೆ ಅಂದ್ರೆ ಸುಳ್ಳಂತ. ಅಲ್ಲಿ ಅನುಭವ ನಡಿಬೇಕಂತ. ಅಲ್ಲಿ ಅನುಭವ ನಡೆದಾಗ ಅದು ಸಂತೃಪ್ತಿಗೊಳ್ತದ. ಅನುಭವದ ಅಡಿಗೆಯ ಮಾಡಿ ಏನು ಹೇಳಿದರು, ಅನುಭವದ ಅಡಿಗೆ ನಡಿಬೇಕಲ್ಲಿ ಮಾಡಬೇಕು ನಾವು. ಅಲ್ಲಿ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ, ಇದು ಅನುಭವಕ್ಕನೇ ಪ್ರಾಧಾನ್ಯ ಈ ಶರಣ ತತ್ವದಲ್ಲಿ. ಲಿಂಗಾರ್ಚನೆ, ಅರ್ಚನೆ, ಅರ್ಪಿತ, ಅನುಭವ ಮೂರು ನಡಿಬೇಕಿಲ್ಲಿ. ನಡೆದಾಗ ಕ್ರಮ ಅದು. ಬರೀ ಲಿಂಗಾರ್ಚನೆ ಮಾಡಿ ನಾ ಅನುಭವ ಮಾಡಲಿಲ್ಲ ಅಂದ್ರೆ ಅರಿವಿನ ತೃಪ್ತಿ ಆಗೋದಿಲ್ಲ ಅಂತ. ಅರಿವು ಜಾಗೃತ ಆಗಿರ್ತೈತಿ. ಅರಿವಿನ ತೃಪ್ತಿ ಆಗ್ಬೇಕಂದ್ರೆ ಅನುಭವದ ಆಶ್ರಯಕ್ಕೆ ಹೋಗ್ಬೇಕು ನಾವು. ಶರಣರ ಸಂಘ ನಡಿಬೇಕಲ್ಲಿ. ಎಲ್ಲ ತತ್ವಜ್ಞಾನಿಗಳು ಯಾಕೆ ಚರ್ಚೆಯನ್ನು ಮಾಡ್ತಿದ್ರು, ಅರಿಸ್ಟಾಟಲ್, ಪ್ಲೇಟೋನ್ ಅಂತವ್ರು ಕೂತ್ಕೊಂಡು ಹಿಂದೆ ಏನೋ ಪಾಶ್ಚಾತ್ಯ ಚಿಂತಕರು ಸಹಿತ ಇದನ್ನೇ ಫಾಲೋ ಮಾಡ್ಕೊಂಡು ಬಂದರು. ಅವರು ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು. ಅನುಭವ ನಡಿಬೇಕಲ್ಲಿ. ಜ್ಞಾನಿ ತನ್ನಷ್ಟಕ್ಕೆ ತಾನೇ ಜ್ಞಾನವಂತ ಆಗಿಬಿಟ್ರೆ ನಡೆಯೋದಿಲ್ಲ. ಈ ಜಗಕ್ಕೆ ಅದನ್ನು ಹಂಚುವಂಥ, ಈ ಜಗತ್ತಿಗೆ ಹಂಚುವಂಥ ಸಾರೇ ಚೆಲ್ಯಾವ ಮುಕುತಿ. ಇದು ಹಂಚಬೇಕದನ್ನು ಎಲ್ಲ ಕಡೆ ಐತಿ. ಸಾರೇ ಚೆಲ್ಯಾದ ಮುಕುತಿ ಅಂತ ಯಾಕೆ ಪ್ರಭುದೇವರು ಹೇಳಿದರು. ಗುರು ತೋರದೆ ಕಾಣಿಸದಣ್ಣ ಅಂತ ನೋಡ್ರಿ. ಅನುಭವ ಯಾಕೆ ನಡಿಬೇಕಂದ್ರೆ ಎಲ್ಲ ಕಡೆ ಐತಿ. ಅದು ಸತ್ಯದ ದರ್ಶನ ಎಲ್ಲ ಕಡೆ ಐತಿ. ಆದರೆ ಒಬ್ಬ ಜ್ಞಾನಿ ಬಂದು ಅದನ್ನು ತೋರಿಸೋಂಥ ಕೆಲಸ ಮಾಡ್ತಾನಲ್ಲ ಅದು ಅನುಭವ ಅಂತ ಹೇಳ್ತಾರೆ ಅವರು. ಅದು ಅನುಭವ. ಅದಕ್ಕೆ ಕೇಳಿದ್ರು ಅವರು, ಅರಿವಿನ ತೃಪ್ತಿಗೆ ಅನುಭವ ಆಶ್ರಯ. ಲಿಂಗದ ಅನುಭವದಿಂದ ನಿಮ್ಮ ಕಂಡೆನು.
ಇದು ಬಸವಣ್ಣವ್ರ ವಚನವೂ ಆಯಿತು ಅಂದರೆ ನಾನು ನೋಡ್ದಂಗೈತೆ. ಅರಿವಿನ ತೃಪ್ತಿಗೆ ಅನುಭಾವ ವ್ಯಾಸರ ಲಿಂಗಾನುಭಾವದಿಂದ ನಿಮ್ಮ ಕಣ್ಣೆನ್ನ ಮರೆದನಾಗಿ ಕೂಡಲ ಸಂಗಮ ದೇವ ಅನ್ನುವಂಥ ವಚನವೂ ನೋಡಿದ್ದೇನೆ. ಈಗ ಅರಿವಿನ ತೃಪ್ತಿಗೆ ಅನುಭಾವಾಶ್ರಯ ಲಿಂಗಾನುಭಾವದಿಂದ, ಲಿಂಗದ ಅನುಭಾವದಿಂದ. ಅನುಭಾವ ಎಲ್ಲಿಂದ ಬರ್ಬೇಕು? ಮೊದಲ ಲಿಂಗದಿಂದ ಬರಬೇಕು, ಲಿಂಗಾರ್ಚನೆಯಿಂದ ಬರಬೇಕು ಅನುಭಾವ. ಪುಟ್ಟರಾಜ ಗವಾಯಿಗಳು ಕೇಳೇವಲ್ಲ, ಗದಗಿನ ಪುಟ್ಟರಾಜ ವೀರೇಶ್ವರ ಪುಣ್ಯಾಶ್ರಮ ಅವರು ನಿತ್ಯ ಲಿಂಗಾರ್ಚನೆ 2 ತಾಸು ಮಾಡ್ಕೋತಿದ್ರು. ಗೊತ್ತಲ್ಲ, ಲಿಂಗಾರ್ಚನೆ 2 ತಾಸು ಅವ್ರದ್ದು. ಅವರು ಶಿಷ್ಯ ಮಕ್ಕಳಿಗೆ, ಪಾಠಶಾಲೆ ಇರ್ತಕ್ಕಂಥ ಶಿಷ್ಯರಿಗೆ ಏನು ಹೇಳ್ತಿದ್ರು? ನಾ ಲಿಂಗಾರ್ಚನೆ ಮಾಡೋದು ನಿಮ್ಮ ಸಂಬಂಧ ಅಂತಿದ್ರು ಅವ್ರು. ಶಿಷ್ಯರ ಸಂಬಂಧ ಅಂತ, ನಾ ಲಿಂಗಾರ್ಚನೆ ಮಾಡೋದು ನಿಮ್ಮ ಸಂಬಂಧ, ಲಿಂಗಯ್ಯನ ನಾ ಏನು ಕೇಳೋದಿದ್ರು ನಿಮ್ಮ ಸಲುವಾಗಿ ಕೇಳ್ತೇನೆ ಅಂತಿದ್ರು. 4 ಗಂಟೆಗೆ ಅವರು ಅವರು ಶಾರೀರಿಕವಾಗಿ ಅಂಧರಾಗಿದ್ದರು ಅಂತ ನಮ್ಮ ಜಗತ್ತಿಗೆ, ನಮ್ಮ ಅಜ್ಞಾನದ ಕಣ್ಣಿಗೆ ಅವ್ರು ಅಂಧ್ರ ಅಂತ ನಮ್ಗೆ ಕಂಡಿರ್ಬೋದು. ಅವರು ಅರಿವಿನ ಕಣ್ಣು ತೆರೆದು ಹೋಗ್ಬಿಟ್ಟಿತ್ತು ಅವ್ರು ಅಂತಂದು ಸಾಧ್ಯ. ಅದು 4 ಗಂಟೆಗೆ ಎದ್ದು ಶಿಷ್ಯರಿಗೆಲ್ಲರಿಗೆ ಸಂಗೀತ ಪಾಠ, 8 ಗಂಟೆಯಿಂದ 10, 9, 10 ಲಿಂಗಾರ್ಚನೆ, 10 ಗಂಟೆ ಮೇಲೆ ಮತ್ತೆ ಶಿಷ್ಯರಿಗೆ ಪಾಠ, ಮತ್ತು ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ಏಕ ವ್ಯಕ್ತಿಯಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಅದು ಶರಣರ ಮಹತ್ವ. ಇಡೀ ಜಗತ್ತಿನಲ್ಲೇ ಆ ಒಂದು ಅಂಥ ವ್ಯಕ್ತಿತ್ವವನ್ನು ಕಾಣಲಿಕ್ಕೆ ನಾವು ಸಾಧ್ಯ ಇಲ್ಲ. ಆನಗಲ್ ಕುಮಾರಶಿವಗಳ ಕೃಪಾಶೀರ್ವಾದದಿಂದ ಬಂದರು. ಏನು ಮಾಡಲಿಕ್ಕೆ ಸುಮಾರು 40-50 ವಾದ್ಯಗಳನ್ನು ನುಡಿಸ್ತಿದ್ರು ಅವ್ರು. ಗೊತ್ತಿರಲಿಲ್ಲ, 40-50 ವಾದ್ಯಗಳನ್ನು. ಇಡೀ ಜೀವನ ತೇದ್ರೂ ಒಂದು ವಾದ್ಯದ ಮೇಲೆ ನಮಗೆ ಮಾಸ್ಟ್ರಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಏಕಕಾಲಕ್ಕೆ 40-50 ವಾದ್ಯಗಳನ್ನು ನುಡಿಸುವ ಪಾಂಡಿತ್ಯವನ್ನು ಹೊಂದಿದ್ರು ಅಂದರೆ ಅದು ಸುಮ್ಮನೆ ಅನ್ನೋದು ಲಿಂಗಾನುಭಾವದಿಂದ. ಏನು ಕೇಳ್ತಾರೆ ಕೇಳ್ರಿ, ಲಿಂಗಯ್ಯನ ಕೊಡ್ತಾನೆ ಲಿಂಗಯ್ಯ ಅನ್ನೋ ಭಾವದಲ್ಲಿದ್ದರು. ಸಾಮಾನ್ಯನು ಜಗತ್ತಿನೊಳಗಿಂತವ್ರನ್ನ ಯಾರು ಹುಡ್ಕೊಂಡು ಬರ್ರಿ ನೀವು, ನಮ್ಮವ್ರದ್ದು ಇತಿಹಾಸ ನಮಗೆ ಗೊತ್ತಿರೋದಿಲ್ಲ ಅಂತ ನಾವು ಅಜ್ಞಾನಿಗಳಾಗಿ ಕಣ್ಣು ತೆರೆದು ನೋಡೋದಿಲ್ಲ. ನಾವು ಸುಮಾರು 100 ಗ್ರಂಥಗಳನ್ನು ಬರೆದ್ರು ಅವರು. 100 ಗ್ರಂಥಗಳು, ಪುರಾಣಗಳು, ಗ್ರಂಥಗಳು. ಸಂಗೀತ ಲೋಕಕ್ಕೆ ವಿಸ್ಮಯ ಆಗೋ ರೀತಿಯಲ್ಲಿ ಕೆಲವು ಪುಸ್ತಕಗಳನ್ನು ಬರೆದರು. ಲಿಂಗಾರ್ಚನೆ ನಡೆಯೋ ಸಂದರ್ಭದಲ್ಲೇ ಬರೆಸ್ತಿದ್ರು ಅವರು. ಕೂತ್ಕೊಂಡು ಲಿಂಗ ಪೂಜಾ ರೂಮ್ನಲ್ಲೇ ಅವ್ರು ಹೇಳಬೇಕು, ಅವ್ರು ಬರಿಬೇಕು ಶಿಷ್ಯರು. ಅದು ಲಿಂಗಾನುಭಾವದಿಂದ ಮಾತು. ಅಷ್ಟು ಸಮರ್ಪಣಾ ಭಾವದಿಂದ ಲಿಂಗಾರ್ಚನೆ, ಆನಂದದಿಂದ. ಏನಿಲ್ಲರಿ ಲಿಂಗದೊಳಗೆ ಎಲ್ಲ ಒಡಗಿದೆ. ನಾವು ಕುಂದ್ರಾಗ್ತಾ ಇರಲಿಲ್ಲ, ಲಿಂಗ ಹಿಡ್ಕೊಂಡು ಕುಂದ್ರಾಗ್ತಾ ಇರಲಿಲ್ಲ. ಬೇಡಿದ್ದ ನೀವಮ್ಮ ಕೂಡಲ ಸಂಗಮ ದೇವ ಅಂದ್ರೆ ಏನು ಅರ್ಥ? ಅದು ಬೇಡಿದ್ದ ನೀವ ಏನು ಬೇಡ್ತೀರಿ ಅದನ್ನು ಕೊಡ್ತಾನೆ ಲಿಂಗಯ್ಯ ಅನ್ನುವಂಥ ಅರ್ಥದಲ್ಲಿ ಹೇಳಿ, ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ಅದು ಲಿಂಗಾನುಭಾವದಿಂದ ನಿಮ್ಮ ಕಂಡೆನು. ಯಾರನ್ನು ಕಂಡ್ರು? ಆ ಮಹಾಘನ ಪರವಸ್ತುವನ್ನು ಕಂಡೇ. ಲಿಂಗಾನುಭಾವದಿಂದ ಪರವಸ್ತುವನ್ನು ಎಲ್ಲರ ಕಾಣಬೇಕಂದ್ರೆ ಅದು ಲಿಂಗದಲ್ಲೇ ಕಾಣಬೇಕು, ಬೇರೆ ಎಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಕಾಣಲಿಕ್ಕೆ ಸಾಧ್ಯ. ಲಿಂಗಾನುಭಾವದಿಂದ ನಿಮ್ಮ ಕಂಡೆನು, ನಿಮ್ಮ ಕಂಡೆನ್ನ ಮರೆದೇ ಕಾಣ ಪ್ರಭುವೇ. ನಿಮ್ಮನ್ನು ಕಂಡು ನನ್ನನ್ನು ನಾನು ಮರೆತುಕೊಂಡೆ. ನನ್ನನ್ನು ನಾನು ಮರೆಯುವ ಕೆಲಸ ನಡಿಬೇಕಿಲ್ಲಿ. ನಾ ಯಾರು ಅಂದರೆ ಮೂಲ ನಾ ಯಾರು ತಿಳ್ಕೊಂಡ ಮೇಲೆ ಈಗೇನು ಅಂಟಿಸ್ಕೊಂಡಿಲ್ಲ ನಾ ಯಾರು ಅಂತಂದು ಅದು ಮರ್ತು ಹೋಗ್ಬೇಕು. ನಿಮ್ಮ ಕಂಡೆನ್ನ ಮರೆದೆ ಕಾಣ ಪ್ರಭುವೇ. ನಿಮ್ಮನ್ನು ನೋಡಿದಾಗ ನಾ ಯಾರಂತ ಮರ್ತ್ಕೊಂಡ್ಬಿಟ್ಟೆ. ಇಲ್ಲಿವರೆಗೆ ನಾನು ಏನಂತ ತಿಳ್ಕೊಂಡಿದ್ದು, ನಾ ಇಂಥವ, ನಾ ಅಧಿಕಾರಿ, ನಾ ಇಂಥವ, ನಾ ಪ್ರೊಫೆಸರು, ನಾ ಅದು, ನಾ ಇದು, ನಾ 100 ಇದು ಇವೆಲ್ಲ ಅಂದ್ಕೊಂಡಿದ್ನಲ್ಲ. ನನ್ನಷ್ಟಕ್ಕೆ ನಾನು ಲೇಪನ ಮಾಡ್ಕೊಂಡಿಲ್ಲ. ನಿಮ್ಮನ್ನು ಕಂಡ ಮೇಲೆ ನನ್ನ ಎಲ್ಲ ಲೇಪನಗಳು, ಆರೋಪಗಳೇನದಾವ ನನ್ನಷ್ಟಕ್ಕೆ ನಾನು ಮಾಡ್ಕೊಂಡಿದ್ದು ಅವೆಲ್ಲ ಹೋದು ಅಂತ. ನಾನು ನಿಮ್ಮ ಕಂಡೆನ್ನ ಮರೆದೆ ಕಾಣ ಪ್ರಭುವೇ ಕೂಡಲ ಚೆನ್ನ ಸಂಗಮದ. ಇದು ಭೃತ್ಯಭಾವ. ಚನ್ನಬಸವಣ್ಣವರ ಭೃತ್ಯಭಾವ ಪ್ರಭುದೇವರ ಕುರಿತು ಹೆಂಗೈತೆ ನೋಡ್ರಿ. ನೀವು ಚನ್ನಬಸವಣ್ಣನಿಂದ ನಾನು ಸುಖಿಯಾದೇನೋ ಅಂತ ಪ್ರಭುದೇವರು ಚನ್ನಬಸವಣ್ಣವ್ರಿಗೆ ಹೇಳಿದರೆ ತಕ್ಷಣಕ್ಕೇ ಚನ್ನಬಸವಣ್ಣವ್ರ ಒಪ್ಪಲಾರ್ದನ. ಏನ್ರಿಪ್ಪ ನೀವು ಹಿಂಗೆ ಹೇಳ್ತೀರಿ? ನಿಮ್ಮನ್ನು ಕಂಡು ನಾ ಮರ್ಕೊಂಡವ, ನಾ ಭಾಳ ಸಣ್ಣವ ನಿಮ್ಮ ಮುಂದೆ ಅನ್ನೋ ಭಾವದಲ್ಲಿ ತಕ್ಷಣಕ್ಕೇ ಈ ಉತ್ತರವನ್ನು ಪ್ರಭುದೇವರಿಗೆ ಕೊಟ್ಟರು. ಕೊಟ್ಟ ಮೇಲೆ ನಿಮ್ಮ ಸಂಘದಿಂದ ಆನು ಲಿಂಗೈಕ್ಯನಾದನೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿಮ್ಮಿಂದ ಲಿಂಗೈಕ್ಯವಾದವೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ಚನ್ನಬಸವಣ್ಣವ್ರು ಹಿಂಗೆ ಹೇಳಿದ ತಕ್ಷಣ
ಮತ್ತು ಪ್ರಭುದೇವರು ಏನು ಹೇಳಿಕೆ ಪ್ರಾರಂಭ ಮಾಡಿದರು? ನಚ್ಚು ಮೆಚ್ಚಿನ ಲಿಂಗವ ಗ್ರಹಿಸುವಲ್ಲಿ ಮಚ್ಚು ಒಳಕೊಂಡಿತ್ತು ನೋಡ, ಕರ್ಪೂರದ ಕರಡಿಗೆಯ ಘಾಸಿ ಮಾಡಿದಂತಾಯಿತು. ಲಿಂಗಾನುಭಾವಿಗಳ ಸಂಘದಿಂದ ಕಂದೆರೆದು ಗುಹೇಶ್ವರನಲ್ಲಿ ತಲ್ಲೀಯವಾದೆನು ಕಾಣ ಚೆನ್ನಬಸವಣ್ಣ. ಉದಾಹರಣೆ ಕೊಟ್ರಿಲ್ಲ ಅವರು. ನೀವು ಹಿಂಗೆ ಅಂತೀರಿ ಖರೆ, ನಿಮ್ಮನ್ನು ನನ್ನ ಕಂಡು ನೀವು ಮರ್ತ್ರಿ, ನೀವು ಐಕ್ಯ ಆದ್ರಿ, ನೀವು ಇಲ್ದಂಗೆ ಆದ್ರಿ ಅಂತ ನೀವು ಅಂದ್ಕೊಂಡ್ರೆ ಹಂಗಿಲ್ರಿಪ್ಪ ಅಂತ ಅವ್ರು ಅಂದರು. ಏನಂದರು? ನಾನು ನನ್ನ ಮನಮೆಚ್ಚಿದ ಅನಿಮಿಷರ ಅಂಗೈಲಿಂಗವ ತೆಗೆದುಕೊಳ್ಳುವಾಗ ನಚ್ಚು ಮೆಚ್ಚಿನ ಲಿಂಗವ ಗ್ರಹಿಸುವಲ್ಲಿ ಮಚ್ಚು ಒಳಕೊಂಡಿತ್ತು ನೋಡ. ಅನಿಮಿಷ ದೇವರ ಗುರುಗಳ ಕೈಯಿಂದ ನಾನು ಲಿಂಗ ತೆಗೆದುಕೊಳ್ಳುವಾಗ ಅದು ಬರೀ ಯಾಂತ್ರಿಕವಾಗಿರಲಿಲ್ಲ, ಅದು ಬರೀ ಯಾಂತ್ರಿಕವಾಗಿರಲಿಲ್ಲ. ಮನದಲ್ಲಿ ಮಹಾಘನ ಲಿಂಗದ ಮೆಚ್ಚಿಗೆ ನಿಷ್ಠೆ ನೆಲೆಗೊಂಡಿತ್ತು, ಮಚ್ಚು ಒಳಕೊಂಡಿತ್ತು ನೋಡ. ನಿಷ್ಠೆ ಇತ್ತು ನನ್ನ ಹತ್ರ, ಸುಮ್ಮನೆ ತೊಗೊಂಡಿದ್ದಲ್ಲದು. ಆ ಲಿಂಗವನ್ನು ನಾನು ಕೈಗೆ ತೊಗೊಂಡಿದ್ದು ಸುಮ್ಮನೆ ಅಲ್ಲದು. ಮುಂದೆ ಹೇಳ್ತಾರೋ, ಕರ್ಪೂರದ ಕರಡಿಗೆಯ ಘಾಸಿ ಮಾಡಿದಂತಾಯಿತು. ಪರಿಶುದ್ಧವಾದ ಕಾಯ ನಮ್ಮ ಶರೀರ, ಇದು ಕರ್ಪೂರದ ಕರಡಿಗೆ ಇದ್ದಂತೆ. ಕರಡಿಗೆ ಅಂದರೆ ಗುಣಗಡಿಗೆ, ಕರ್ಪೂರದ ಕರಡಿಗೆ ಇದ್ದ. ಆ ಕರ್ಪೂರದ ಕರಡಿಗೆ ಲಿಂಗವೆಂಬ ಊರಿಗೆ ಅರ್ಪಿಸಿಬಿಟ್ರೆ, ಈ ದೇಹ ಒಂದು ಕರ್ಪೂರದ ಕರಡಿಗೆ ಈ ದೇಹಕ್ಕೆ ಲಿಂಗವೆಂಬ ಕರ್ಪೂರವನ್ನು ಉರಿಗೆ ಅರ್ಪಿಸಿಬಿಟ್ವಿ ಅಂದ್ರೆ, ಉರಿ ಹಚ್ಚಿಬಿಟ್ವಿ ಅಂದ್ರೆ ಅದಕ್ಕೆ ಕರ್ಪೂರ ಏನಾಕತ್ರಿ? ಅದು ಇಲ್ದಂಗೆ ಆಕತಿ. ಹಾಗೆ ನನ್ನ ಅಂಗದ ಮೇಲೆ ಲಿಂಗ ಬಂದ ತಕ್ಷಣ ನನ್ನ ಅಂಗಮಯ ಶರೀರ ಎಲ್ಲ ಹೋಗಿ ಕರ್ಪೂರ ಸುಟ್ಟು ಭಸ್ಮಾಗಿ ತಾ ಇಲ್ದಂಗೆ ಹೆಂಗೆ ಆಕತ್ತಲ್ಲ, ನನ್ನ ಅಂಗಭಾವಗಳೆಲ್ಲ ಅಳೆದು ಹೋಗಿ ಎಲ್ಲವೂ ಲಿಂಗಭಾವವಾಗಿ ಮಾರ್ಪಟ್ಟಿದೆ, ಲಿಂಗಮಯವಾಗಿ. ಲಿಂಗಾನುಭಾವಿಗಳ ಸಂಘದಿಂದ ಕಂದೆರೆದು ನೋಡಿ, ಲಿಂಗಾನುಭಾವಿಗಳ ಸಂಘದಿಂದ. ನಾವು ಯಾರ ಸಂಘದೊಳಗಿರ್ಬೇಕಂದ್ರೆ ಲಿಂಗಾನುಭಾವಿಗಳ ಸಂಘದಲ್ಲಿರಬೇಕು. ಈ ಲಿಂಗಾನುಭಾವಿಗಳ ಸಂಘದಿಂದ ಆ ಘಟನೆಯ ಕಣ್ಣು ತೆರೆದು ನಾನು ಅರ್ಥಬಿಟ್ಟೆ. ಅದೇನು ನಿಮಿಷ ದೇವರಿಂದ ನಾನು ಲಿಂಗ ಪಡ್ಕೊಂಡ ತಕ್ಷಣ ನನ್ನ ಕಣ್ಣು ತೆರೆದುಬಿಟ್ಟು ಮಹಾಗಣ ಲಿಂಗದಲ್ಲಿಯೇ ನಾನು ತಲ್ಲೀನವಾಗಿ ಇದನ್ನೆಲ್ಲ ಜಗತ್ತು ಮರ್ತುಬಿಟ್ಟೆ ನಾನು. ಯಾವ ಕ್ಷಣದಲ್ಲಿ ನನಗೆ ಅನಿಮಿಷ ಗುರುಗಳಿಂದ ನನ್ನ ಹಸ್ತಕ್ಕೆ ಅವ್ರ ಲಿಂಗ ಬಂತು, ನನ್ನ ಎಲ್ಲವನ್ನೂ ಮರ್ತುಬಿಟ್ಟೆ ನಾನು. ತಲ್ಲೀನವಾಗಿ ಆ ಮಹಾಗಣ ಪರವಸ್ತುವಿನಲ್ಲಿ ಬೆರೆತು ಚನ್ನಬಸವಣ್ಣವರಿಗೆ ತನ್ನ ಸ್ವಾನುಭಾವದ ನಿಲುವನ್ನು ಪ್ರಭುದೇವರು ಈ ರೀತಿ ಲಿಂಗಾನುಭಾವಿಗಳ ಸಂಘದಿಂದ ಎನ್ನ ಕಂದೆರೆದು ಗುಹೇಶ್ವರ ಲಿಂಗದಲ್ಲಿ ತಲ್ಲೀನವಾದೆನೋ. ನೋಡ್ರಿ, ನಾನು ಗುಹೇಶ್ವರ ಲಿಂಗದಲ್ಲಿ ಹೆಂಗೆ ಸಮರಸ ಆದೆ, ಹೆಂಗೆ ಬೆರ್ತು ಹೋದೆ ಅನ್ನುವಂಥ ವಿಚಾರವನ್ನು ಚನ್ನಬಸವಣ್ಣವರಿಗೆ ಈ ಒಂದು ವಚನದ ಮುಖಾಂತರ ಅವ್ರು ಹೇಳಿದರು. ಇದಕ್ಕೆ ಚನ್ನಬಸವಣ್ಣವರು ಅನುಭಾವಿಗಳ ಸಂಘದಿಂದ ಕೃತಾರ್ಥನಾದೆನೆಂದು, ನಾನು ಈ ಅನಿಮಿಷ ದೇವರ ಸಂಘದಿಂದ ಬಂದು ಲಿಂಗ ನನ್ನ ಕೈಗೆ ಬಂದ ಮೇಲೆ ನಾನು ಅಂಗಮಯ ಶರೀರ ಹೋಗಿ ಲಿಂಗಮಯ ಶರೀರ ಆಗಿ ನನ್ನ ಅರಿವಿನ ಕಣ್ಣು ತೆರೆದ ಮೇಲೆ ಇಲ್ಲೆಲ್ಲ ಲಿಂಗಾನುಭಾವಿಗಳ ಜೊತೆ ನಾನು ಬೆರ್ತೆ ಅನ್ನುವಂಥ ಮಾತು ಹೇಳಿದ ಮೇಲೆ ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಆ ಪ್ರಭುದೇವರ ಬಸವರಾಜ ದೇವರ ಸಂಘ ಸುಖವ ಕೊಂಡಾಡಿದ ಪ್ರಸ್ತಾವದ ವಚನ. ಇಲ್ಲಿ ಏಕಕಾಲಕ್ಕೆ ಚನ್ನಬಸವಣ್ಣವರು ಬಸವಣ್ಣವ್ರನ್ನ ಹಾಗೂ ಪ್ರಭುದೇವರನ್ನ ಕೊಂಡಾಡುವಂಥ ಒಂದು ವಚನ ಇಲ್ಲಿ ಬರುತ್ತೆ. ಸಮ ಸುಖ ಸಂಧಾನವಿಲ್ಲದ ಸಂಘವ ನೋಡ, ತಾಗು ನಿರೋಧವಿಲ್ಲದ ಸಂಘವ ನೋಡ, ಆವಂಗೆ ಅನುಭಾವವಿಲ್ಲದ ಸಂಘವ ನೋಡ, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಿಂಗಲೀಯವಾದ ಸಂಘ ನೋಡ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸಮಸುಖ ಸಮಸಂಧಾನವಿಲ್ಲದ ಸಂಘವ ನೋಡ ಅಂದರೆ, ಸಂಧಾನ ಅಂತಂದರೆ ಸಾಮರಸ್ಯ, ಸಂಧಾನ ಅಂದರೆ ಸಾಮರಸ್ಯಗೊಳ್ತಕ್ಕಂಥದ್ದು, ಸಾಮರಸ್ಯ. ಮಹಾಶರಣರಾಗಿರ್ತಕ್ಕಂಥ ಬಸವಣ್ಣವರಾಗಲಿ, ಮಹಾಶರಣರಾಗಿರ್ತಕ್ಕಂಥ ಪ್ರಭುದೇವರಲ್ಲಿ ಬಿಚ್ಚಿ ಬೇರಾಗದ ಒಂದು ಸಮಸುಖ ಇದೆ. ಚನ್ನಬಸವಣ್ಣವ್ರು ಹೇಳಕತ್ತಾರೆ ಇಲ್ಲಿ ನಡೆಯಕತ್ತಿದ್ದು ಏನ್ರಿಪ್ಪ ಅಂದ್ರೆ, ಇವರಿಬ್ಬರು ನಿಂತಾರಲ್ಲಿ, ಇವರಿಬ್ಬರಲ್ಲಿ ಒಂದು ಸಂಬಂಧ ಇದೆ, ಇಲ್ಲಿ ಸಾಮರಸ್ಯ ಇದೆ. ಎಂಥ ಸಾಮರಸ್ಯ ಇದೆ ಅಂದರೆ, ಇದು ಬಿಚ್ಚಿ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಸಂಬಂಧ ಇದೆ ಇಲ್ಲಿ.
ಅದನ್ನು ಚನ್ನಬಸವಣ್ಣವ್ರು ಹೇಳಾಕ್ತಾರೆ. ಆ ಸಾಮರಸ್ಯ ಹೆಂಗಿತೆ ಅಂದರೆ ಅದೆಂದಿಗೂ ಅಗಲಿಕೆ ಇಲ್ಲದಂಥ ಸಂಗಮ ಅದು ಇಬ್ಬರದು, ಪ್ರಭುದೇವ್ರದ್ದು ಮತ್ತು ಬಸವಣ್ಣವ್ರದ್ದು. ಅವರ ಸರ್ವಾಂಗವೆಲ್ಲವೂ ಇಬ್ಬರ ಸರ್ವಾಂಗವು ಪ್ರಭುದೇವರಾತು ಚನ್ನಬಸವಣ್ಣ ಏಕಕಾಲಕ್ಕೆ ಅವ್ರ ಕುರಿತು ಹೇಳಾಕತ್ತಾರೆ. ಅದು ಲಿಂಗಮಯವಾಗಿದೆ. ತಾಗು ನಿರೋಧವಿಲ್ಲದ ಸಂಗವ ನೋಡ. ಆ ಮಹಾಶರಣರ ತನುಮನ ಕರ್ಣೇಂದ್ರಿಯಗಳೆಲ್ಲವೂ ಲಿಂಗಮಯವಾಗಿರ್ತಕ್ಕಂಥ ಕಾರಣದಿಂದ ಅವರಿಗೆ ಭೌತಿಕ ವಿಷಯ ವಸ್ತುಗಳು ಬಂದು ತಾಗೋದಿಲ್ಲ. ಏನಿದ್ರಿಗೆ ಬಂದು ನಿಂತೈತೆ ಅಂದರು ಅವ್ರ ಮನಸ್ಸಿನ ಮೇಲೆ ಆಯ್ತು, ಅಹಂಕಾರದ ಮೇಲೆ ಏನಿದ್ರೂ ಅದ್ರ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವು ಮರಗಟ್ಟಿ ಹೋಗ್ಬಿಟ್ಟವು. ಅವ್ರ ಮನಸ್ಸಿಗೆ ಏನು ತಂದು ಕೊಟ್ರು ಮನಸ್ಸು ತನ್ನ ನಿಷ್ಕ್ರಿಯಗೊಂಡ್ಬಿಟ್ಟು, ನಿಷ್ಕ್ರಿಯ ಅಂದರೆ ಪಾಸಿಟಿವ್ ಸೆನ್ಸ್ನಲ್ಲಿ ಹೇಳಾಕತ್ತದ್ದು. ಪಾಸಿಟಿವ್ ಸೆನ್ಸಲ್ಲಿ ಎನ್ನ ಅತ್ತಲಿತ್ತ ಹೋಗದಂತೆ ಎನ್ನ ಹೆಳವನ ಮಾಡಯ್ಯ ತಂದೆ ಆ ಅರ್ಥದಲ್ಲಿ ಅವ್ರು ಹೇಳಿದ ಮಾತು. ಏನು ಭೌತಿಕ ವಿಷಯ ವಸ್ತುಗಳನ್ನು ಕಂಡ್ರು ಅವರಿಗೆ ನಾವು ಹೆಂಗೆ ಅದನ್ನು ಆಸೆ ಪಡ್ತೇವಲ್ಲ ಹಂಗೆ ಆಸೆ ಪಡದ ಸ್ಥಿತಿಯಲ್ಲಿ ಅವ್ರು ನಿಂತಂಥವ್ರು. ಅವುಗಳನ್ನು ನಿರೋಧಿಸುವ ಪ್ರಯತ್ನವಾಗಲಿ, ಅದ್ರ ಜೋಡಿ ಕುಸ್ತಿನೂ ಹಿಡಿಯಂಗಿಲ್ಲ ಅವ್ರಂತ, ಅವ್ರ ಪರಿಣಾಮನ ಬೀರಂಗಿಲ್ಲ ಅವ್ರಿಗೆ ಅಂದಾಗ ಅವ್ರ ಜೋಡಿ ಅವರು ಏನು ವಿರೋಧ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಆ ಸ್ಥಿತಿಯಲ್ಲಿ ಅವರು ಅದಾರ. ಅಂಥ ಲಿಂಗಾಂಗ ಸಂಘದಿಂದ ಇರುವ ಏನೈತಿ ಅವರಿಬ್ಬರದು ಐತಿ. ಆವಂಗೆ ಅನುಭಾವವಿಲ್ಲದ ಸಂಘವ ನೋಡ. ಮಹಾಗುರು ಬಸವಣ್ಣನವರ ಇರವು ಮಹಾಗಣದಲ್ಲಿ ಬೆರೆದೆನೆಂಬ ಅನುಭಾವವ ಮೀರಿ ಬಯಲಾಗಿ ಲಿಂಗಾಂಗ ಸಂಘದಿಂದಿರುವುದದು. ಅವರ ನಿಲುವೇ ಬಯಲಾಗಿರ್ತಕ್ಕಂಥ ನಿಲುವುದು. ಅದು ಯಾರ ಇತಿಮಿತಿಗೂ ಅದು ತಿಳಿಲಾರ್ದಂಥ ನಿಲುವು ಅವ್ರದ್ದು ಇರೋದ್ರಿಂದ ಸುಮ್ಮನೆ ನಮ್ಮ ಜ್ಞಾನಕ್ಕೆ ಇತಿಮಿತಿಗೆ ಒಳಪಟ್ಟು ನಮ್ಮ ಮತಿಗೆ ಒಳಪಟ್ಟು ಅವ್ರು ಹಿಂಗೆ ಅವ್ರು ಹಂಗೆ ಅಂತೇಳಿಕ್ಕೆ ಹೋದರೆ ಅದು ಆಗೋದಿಲ್ಲ. ಅವ್ರ ನಿಲುವೇ ಬೇರೆ ಇದೆ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಿಂಗಲೀಯವಾದ ಸಂಘವ ನೋಡ. ಅದೆಂಥ ಅದು ಲಿಂಗಲೀಯ ಅಂದರೆ ಆ ಮಹಾಲಿಂಗದಲ್ಲಿ ಲಯವಾಗಿ ಸಾಮರಸ್ಯ ಸಮನಿಸಿದ ಸ್ವಯದಿರವೆಂದು ಚನ್ನಬಸವಣ್ಣವರು ಬಸವ ಗುರುವಿನ ಇರವನ್ನು ಬಸವಣ್ಣವ್ರನ್ನ ಬಣ್ಣಿಸ್ತಾರೆ. ಬಸವರಾಜದೇವರ ಶಿವ ಸಾಮರಸ್ಯದಿರುವ ಚನ್ನಬಸವಣ್ಣವರು ಬಣ್ಣಿಸಿದ್ದಕ್ಕೆ ಇಲ್ಲಿಷ್ಟೊತ್ತನ ಪ್ರಭುದೇವರು ಚನ್ನಬಸವಣ್ಣವ್ರು ನಡೆದಿತ್ತು. ಸುಮ್ಮಿದ್ರು ಬಸವಣ್ಣವರು. ಯಾವಾಗ ಅವ್ರನ್ನ ಒಬ್ಬರು ಹೊಗಳಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ತಕ್ಷಣಕ್ಕೆ ಮುಂದೆ ಬರ್ತಾರೆ ಬಸವಣ್ಣವರು. ಅದಲ್ಲ ನಮ್ಮದು ಅಂತ ಹೇಳಕ್ಕೆ ಬರ್ತಾರೆ ಫಸ್ಟ್ ಅವರು. ಈಗೇನು ಇವ್ರ ಹೆಸರು ತೊಗೊಂಡ್ರು, ಬಸವಣ್ಣವ್ರ ಬಗ್ಗೆ ಚನ್ನಬಸವಣ್ಣವ್ರು ಹೇಳಿದರು. ಹಿಂಗೆಂದು ಚಿಕ್ಕದಣ್ಣಾಯಕರು ಪ್ರಭುದೇವರು ಬಸವರಾಜ ದೇವರನ್ನು ಸಮರಸ ಸ್ವಭಾವದಿಂದ ಕೊಂಡಾಡಲು ಆ ಬಸವರಾಜ ದೇವರು ಚಿಕ್ಕದಣ್ಣಾಯಕರೊಡನೆ ನಾನು ಶರಣ ಸಂಘಕ್ಕೆ ಸಮವೇದಿಯಲ್ಲವೆಂದು ಭೀತಿಯಿಂದ ನುಡಿದ ಪ್ರಸ್ತಾವದ ವಚನ. ಏನು ಹೇಳಾಕತ್ತೀರಿ ಚನ್ನಬಸವಣ್ಣವ್ರ? ಎಷ್ಟು ದೊಡ್ಡ ಮಾತು ಹೇಳಾಕತ್ತೀರಿ ನೀವು ಹೇಳಿದಷ್ಟು ನಾ ದೊಡ್ಡವಲ್ರಿಪ್ಪ, ನೀವು ಹೇಳಿದಷ್ಟು ನಾನು ಸಾಮರಸ್ಯ ಹೊಂದದವಲ್ರಿಪ್ಪ ಅಂತ ಹೇಳಕ್ಕೆ ಪ್ರಾರಂಭ ಮಾಡಿಬಿಟ್ರು ಅವ್ರು. ಆಗಲೇ ಎಲ್ಲ ಇದ್ದಂಗೆ ಅವ್ರದ್ದು ಬಸವಣ್ಣವ್ರದ್ದು ಎದ್ದಿದ್ದ ಹೇಳ್ಯಾರ ಬಸವಣ್ಣವ್ರ ಕುರಿತು. ಆದರೆ ಅದನ್ನು ಅವರು ತಕ್ಷಣಕ್ಕೆ ಸ್ವೀಕಾರ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಏನು ಹೇಳಿದರು ಅವರು? ಅಯ್ಯ ನಿಮ್ಮ ಶರಣರನ್ನ ಪಾವನವ ಮಾಡಿ. ನಾ ಏನರ ಇವತ್ತು ಆಗೇನಿ ಅಂದರೆ ಅದು ನನ್ನಿಂದಲ್ಲ ಅನ್ನೋ ಭಾವದಲ್ಲಿ ಅವ್ರು ಹೇಳೋರು. ಅಯ್ಯ ನಿಮ್ಮ ಶರಣರನ್ನ ಪಾವನವ ಮಾಡಿ ತಿಳುಹಿ ತಮ್ಮಂತೆ ಮಾಡಿದ ಬಳಿಕ ನೋಡ್ರಿ ಯಾರು ಮಾಡ್ಯಾರ್ರಿ? ಎಲ್ಲ ಶರಣರನ್ನ ಅನುಭವ ಮಂಟಪಕ್ಕೆ ಕಲ್ಯಾಣಕ್ಕೆ ಆಕರ್ಷಿಸಿದ ವ್ಯಕ್ತಿ ಬಸವಣ್ಣವ್ರು. ಹೌದಾ? ಇಲ್ಲಿ ಬಸವಣ್ಣವ್ರು ಏನು ಹೇಳಾಕ್ತಾರೆ ನೋಡ್ರಿ. ಅಯ್ಯ ನಿಮ್ಮ ಶರಣರನ್ನ ಪಾವನವ ಮಾಡಿ. ನಂದೇನಿಲ್ಲರಪ್ಪ, ಇಲ್ಲೆಲ್ಲರೂ ಶರಣರದಾರಲ್ಲ ಇವ್ರು ನನ್ನನ್ನು ಪಾವನ ಮಾಡ್ಯಾರ ಅಂತ ಹೇಳಕ್ಕೆ ಚಾಲು ಮಾಡಿದ್ರಿ. ಮಾಡಿ ತಿಳುಹಿ ನನಗೆಲ್ಲ ತಿಳಿಸ್ಕೊಟ್ಟಾರವ್ರು. ನಾ ಏನರ ತಿಳ್ಕೊಂಡೇನಿ ಅಂದರೆ ಅವ್ರು ತಿಳಿಸ್ಯಾರ ಅಂತ ಹೇಳಕತ್ತಾರವ್ರು. ಅಂತ ದೊಡ್ಡ ಮಾತು. ತಿಳುಹಿ ತಮ್ಮಂತೆ ಮಾಡಿದ ಬಳಿಕ ಅವ್ರಂಗೆ ನನ್ನ ಮಾಡ್ಯಾರ ಅಂತವ್ರು. ನೋಡ್ರಿ, ನಾ ದೊಡ್ಡವ ಅಂತೇಳಿಲ್ಲ, ನನಗೆ ತಿಳುಹಿ ಹೇಳಿ ಅವ್ರ ನಿಲುವಿಗೆ ನನ್ನನ್ನು ತೊಗೊಂಬಂದಾರ ಅಂತ ಬಸವಣ್ಣವ್ರು ಹೇಳಕತ್ರಿ. ಇಲ್ಲಿ ಇವ್ರಂಗೆ ಯಾರಿಗಾರ ಹೇಳಕ್ಕೆ ಬರ್ತೇನೆ? ನಮಗೆ ಸಾಧ್ಯನೇ ಇಲ್ಲ. ನಾನು ಅವರು ಮಾಡಿದಂತಾದೇನಯ್ಯ. ಅವ್ರು ನನ್ನ ಹೇಳಿ ಅವ್ರಂಗೆ ಮಾಡಿದ್ದಕ್ಕೆ ನಾನು ಅವ್ರಂಗಾದೆ. ನಾನೊಬ್ಬನು ನಿಮ್ಮ ಶರಣರ ಬಳಿಯವನು. ಕೂಡಲ ಸಂಗನ ಶರಣರು ಮಚ್ಚಿ ಎನಗೊಲಿದರೆ ನಾನು ಬದುಕಿದೆನಲ್ಲದೆ ಸಮರಸ ಸಂಘಕ್ಕೆ ಸರಿಯೇ ಹೇಳ ಚನ್ನಬಸವಣ್ಣ. ಏನು ಹೇಳಾಕತ್ತಾರೆ ನೀವು? ಸಮರಸ ಸಂಘಕ್ಕೆ ನಾನು ಸರಿ ಏನು? ಇಲ್ಲ,
ಅವರು ಕೂಡಲ ಸಂಗನ ಶರಣರು ನನ್ನ ಮೆಚ್ಚಾರ ಅಂತ ತಿಳಿದು ಮೆಚ್ಚಿ ನನಗೆ ಹೊಲದಾರವರು, ಇವರೆಲ್ಲ ನನಗೆ ಹೊಲದಾರಂತ. ಎಂಥ ಭಾವ ರೀ ಅವ್ರದ್ದು, ಎಂಥ ಭಾವ. ಇಲ್ಲಿ ನೆರೆದಂಥ ಸಮಸ್ತ ಶರಣ ಸಂಕುಲ ನನಗೆ ಹೊಲದಾರ. ಶರಣ ಸಂಕುಲ ಏನು ಹೇಳ್ತೈತಿ? ಶರಣ ಸಂಕುಲ ಬಸವಣ್ಣವರು ನಮಗೆಲ್ಲ ಗುರು ಅಂತ ಒಂದು ಕಡೆ ಹೇಳೋತ್ನ್ಯಾಗ ಬಸವಣ್ಣವರು ಈ ಶರಣ ಸಂಕುಲ ನನಗೆ ಹೊಲದು ಬಂದೈತಿ, ನನಗೆ ಅವರು ಹೊಲದಾರ, ಅವ್ರು ನನ್ನ ಈ ಸ್ಥಿತಿಗೆ ತಂದಾರ, ಅವ್ರು ನನ್ನನ್ನು ತಿಳಿವಿ ಹೇಳ್ಯಾರ. ಹೌದಾ? ನಾನೊಬ್ಬನು ನಿಮ್ಮ ಶರಣರ ಬಳಿ ಅವನು, ನಾನು ಅವರು ಮಾಡಿದಂತಾದೇನಯ್ಯ. ನೀವೇನು ಹೇಳಕತ್ತಿರಲ್ಲ ಅದೆಲ್ಲ ನಾ ಮಾಡಿದ್ದಲ್ಲದು, ಇಲ್ಲ ಅದ ಶರಣರದಾರಲ್ಲ ಇವ್ರು ಮಾಡಿದ್ದದು. ಅದಕ್ಕೆ ಸಮರಸ ಸಂಘಕ್ಕೆ ಸರಿಗೆ ಹೇಳ ಚೆನ್ನಬಸವಣ್ಣ ಪ್ರಶ್ನೆ ಮಾಡ್ತಾರೆ ಅವ್ರು. ಏನು ಹೇಳಕತ್ತೀರಿ ನೀವು? ನಾ ಆಗೇನಂದ್ರೆ ನನ್ನಿಂದಲ್ಲದು, ನೀವೆಲ್ಲರೂ ಕೂಡಿ ನಿಮ್ಮಿಂದ ನಾ ಹಿಂಗಾಗೇನಿ ಅನ್ನೋ ಭಾವದಲ್ಲಿ ಅಲ್ಲಿ ಹೇಳಿದರು. ಇದಕ್ಕೆ ಚೆನ್ನಬಸವರಾಜ ದೇವರ ಪ್ರತ್ಯುತ್ತರ, ನೀವೇನು ಬಿಡ್ರಿ, ಏನು ಹೇಳಿದರು ಹಿಂಗೆ ಹೇಳವ್ರು ಅಂದವ್ರು. ಅವ್ರು ಹೊಳ್ಳಿ ತಕ್ಷಣಕ್ಕನ ಚೆನ್ನಬಸವನವ್ರು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಏನು ಮಾಡಿದರು? ತೆರಹಿಲ್ಲದ ಘನವು ಮನದೊಳಗೆ ನಿಂದು ನೆಲೆಗೊಂಡ ಬಳಿಕ ಆ ಘನವ ತೆರೆಮರೆಯಲಡಗಿಸೀನೆಂದರೆ ಅಡಗುವುದೇ. ಹೇಮಗಿರಿಯ ಕದ್ದು ಭೂಮಿಯಲಡಗಿಸೇನೆಂದರೆ ಆ ಕಳವು ಸಿಕ್ಕದೇ ಮಾನ್ಪುದೆ. ಕೂಡಲ ಚೆನ್ನ ಸಂಗನ ಶರಣ ಪ್ರಭುವಿನಲ್ಲಿ ಬೆರೆಸಿದ ಸುಖವ ಮರಸಿಯೇನೆಂದರೆ ನಿನ್ನಳವೆ ಹೇಳ ಸಂಗನ ಬಸವಣ್ಣ. ಸಾಕು ಬಿಡ್ರಿ ಬಸವಣ್ಣವ್ರು, ನೀವು ಹೇಳಿದ್ರೆ ನಾವು ಕೇಳಂಗಿಲ್ಲ. ನೀವು ಎಷ್ಟು ಹೇಳಿದ್ರು ನಾವೇನು ಅದಕ್ಕೆ ಒಪ್ಪೋದಿಲ್ಲ. ಏನು ಹೇಳ್ತಾರೆ ಅವರು? ಏನು ಹೇಳಿದ್ರು ಅಂದರೆ ಅವರು ತೆರಹಿಲ್ಲದ ಘನವು ಮನದೊಳಗೆ ನಿಂದು ನೆಲೆಗೊಂಡ ಬಳಿಕ ಆ ಘನವ ತೆರೆಯ ಮರೆಯಲಡಗಿಸೇನೆಂದರೆ ಅಡಗುವುದೇ. ಅಂದರೆ ತೆರಹಿಲ್ಲದ ಅಂದ್ರೆ ಪರಿಮಿತಿ ಇಲ್ಲದಂತ, ಅನ್ಲಿಮಿಟೆಡ್, ಲಿಮಿಟ್ ಇಲ್ಲದ್ದು, ಲಿಮಿಟ್ಲೆಸ್. ತೆರಹಿಲ್ಲ, ವಿಸ್ತಾರಕ್ಕೇನೆ ಮಿತಿ ಇಲ್ಲ, ಮಿತಿ ಇಲ್ಲದ್ದು. ಅಪರಿಮಿತ ಮಹಾಗಣ ಪರವಸ್ತುವೇ ನೀವು, ಬಸವಣ್ಣವ್ರಿಗೆ ಹೇಳಕತ್ರವ್ರು. ಅಪರಿಮಿತ ಮಹಾಘನವಸ್ತುವೇ ಪರವಸ್ತುವೇ ನೀವು. ಆ ಮಹಾಘನ ವಸ್ತು ತಮ್ಮ ಮಹಾಘನ ಮನದೊಳಗೆ ನೆಲೆಗೊಂಡಿದೆ. ಆ ಮಹಾಘನ ವಸ್ತು ನಿಮ್ಮ ಮಹಾಘನ ಮನ, ಬರೇ ಮನ ಅಲ್ಲ, ಮಹಾಘನ ಮನದೊಳಗೆ ನೆಲೆಗೊಂಡಿದೆ. ತಮ್ಮ ಮನವೇ ಮಹಾಘನವಾಗಿದೆ. ಥ್ಯಾಂಕ್ ಯು. ತಮ್ಮ ಮನವೇ ಮಹಾಘನ. ಥ್ಯಾಂಕ್ ಯು. ತಮ್ಮ ಮನವೇ ಮಹಾಘನವಾಗಿದೆ. ಈ ನಿಮ್ಮ ಮಹಾಗಣದ ಇರುವನ್ನು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ತೆರೆಮರೆಯಲ್ಲಿ ಅಡಗಿಸಿಟ್ಟಿಕೊಳ್ಳುವೆನೆಂದರೆ ಅದು ಅಡಗದು ಮತ್ತು ಅದು ಅಸಾಧ್ಯ. ನೀವೇನಾರ ಹೇಳ್ರಿ, ನಿಮ್ಮ ಮಹಾಗಣದ ಅರಿವು ಎಲ್ಲರಿಗೂ ಆಗೈತಿ ಇಲ್ಲಿದ್ದವ್ರಿಗೆ. ನೀವು ಹೊಳ್ಳೆ ಬಳ್ಳ ನೀವು ನಾ ಅಲ್ರಿ ಎಲ್ಲ ಇವ್ರು ಮಾಡ್ಯಾರ್ರಿ ಇವರಿಂದ ನೀವು ಬೇಕಾದಷ್ಟು ಹೇಳ್ರಿ. ಇನ್ನು ಇದನ್ನು ಯಾರೂ ಒಪ್ಪುವಂಥ ಸ್ಥಿತಿಯೊಳಗಿಲ್ಲ. ಯಾಕಂದು ಇದು ಎಲ್ಲರಿಗೂ ತಿಳಿದಂಥ ವಿಷಯ ಐತಿ. ನೀವು ಮತ್ತೆ ಮತ್ತೆ ಅದನ್ನು ನಾ ಅಲ್ಲ ಹಂಗೆ ಅಂತ ಅದನ್ನು ಅಡಗಿಸಿಡುವಂಥ ಪ್ರಯತ್ನ ಮಾಡೋಕ್ಕೆ ಹೋದರೆ ಅದು ಸಾಧ್ಯ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟರು ಅವರು. ಹೇಮಗಿರಿಯ ಕದ್ದು ಭೂಮಿಯಲ್ಲಡಗಿಸಿಯೇನೆಂದರೆ, ಈ ಭೂಮಿ ಮೇಲಿನ ಮಹಾಪರ್ವತಗಳನ್ನು ಕಳು ಮಾಡಿಕೊಂಡು ಈ ಭೂಮಿಯೊಳಗೆ ಅಡಗಿಸಿಡ್ತೇನೆ ಅಂದರೆ ಸಾಧ್ಯ ಐತನ ಅಂತ ಕೇಳ್ತಾರೆ. ಎಷ್ಟು ಚಂದ ಉದಾಹರಣೆ ಕೊಟ್ಟರು. ಆ ಕಳವು ಸಿಕ್ಕದೇ ಮಾಡ್ಬೋದೆ, ಎಲ್ಲರ ಒತ್ತಟಿ ಕಾಣೋದದ ಅಂತ. ದೊಡ್ಡ ಪರ್ವತ ಕಳು ಮಾಡ್ಕೊಂಬಂದು ಎಲ್ಲರೂ ಯಾರು ಮುಚ್ಚಿಡಕ್ಕೆ ಸಾಧ್ಯ ಆಕೈತನ? ಹಂಗೆ ನೀವು ಮಹಾಪರ್ವತ ಇದ್ದಂಗೆ ನೀವು ಎಷ್ಟು ಪ್ರಯತ್ನ ಮಾಡಿ ನಾ ಅಲ್ಲ, ನಾ ಹಂಗಲ್ಲ, ನಾ ಹಿಂಗಿಲ್ಲ, ನೀವು ಹಂಗೆ ನಾನು ಅನ್ಬೇಡ್ರಿ ಅಂದ್ರೆ ಸಾಧ್ಯನ? ಅದು ನೀವು ಎಷ್ಟು ಮುಚ್ಚಿಡಕ್ಕೆ ಹೋದ್ರೂ ಅದು ಮುಚ್ಚಿಡಂಗಿಲ್ಲ. ನಿಮ್ಮ ಮಹಾಘನದ ನಿಲುವು ನಮಗೆಲ್ಲರಿಗೂ ಅರಿವಾಗೈತ್ರಿಪ್ಪ, ಇನ್ನು ಹಗಲೆಲ್ಲ ಅದನ್ನು ಅನ್ನಕ್ಕೆ ಹೋಗ್ಬೇಡ್ರಿ ಅನ್ನೋ ಅರ್ಥದಲ್ಲಿ ಚನ್ನಬಸವಣ್ಣವ್ರು ಹೇಳಕತ್ತಾರ. ಅದು ಮಹಾಮೇರು ಗಿರಿಯನ್ನು ಕದ್ದು ಮುಚ್ಚಿ ಭೂಮಿಯ ಮರೆಯಲ್ಲಡಗಿಸಿಡುವೆನಂತೆ ನಿಮ್ಮ ಮಾತು. ಏನು ಹೇಳಕತ್ತಾರಲ್ಲ, ಪರ್ವತ ಕಳು ಮಾಡ್ಕೊಂಬಂದು ಎಲ್ಲರೂ ಭೂಮಿಯೊಳಗೆ ಅಡಗಿಸಿಟ್ಟೇನೆ ಅಂತ ಹೇಳಿದ್ರೆ ಅಷ್ಟು ಆಭಾಸ ಆಕತ್ತಲ್ಲ, ಹಂಗೆ ನಿಮ್ಮ ಮಾತು ನಮಗೆ ಹಂಗೆ ಅನ್ಸಾಕತ್ತವು. ದಯಮಾಡಿ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಕೂಡಲ ಚೆನ್ನ ಸಂಗನ ಶರಣ ಪ್ರಭುವಿನಲ್ಲಿ ಬೆರೆಸಿದ ಸುಖವ
ಮರೆಸೀನೆಂದರೆ ನಿನ್ನಳವೆ ಹೇಳ ಸಂಗಣಮ. ಅದರಂತೆ ಆ ಮಹಾಗಣ ಶರಣ ಪ್ರಭುದೇವರಲ್ಲಿ ತಮ್ಮ ಮಹಾಗಣದ ಇರುವ ಬೆರ್ತೈತಲ್ಲ ಇಬ್ಬರದು, ಬೆರೆಸಿ ಬೇರಿಲ್ಲದ ಸಮರಸ ಸುಖ ಮರೆಯಲ್ಲಿ ಅಡಗಿಸಲಾಗದು. ಯಾರಿಗೂ ಅದನ್ನು ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಾಸುಖಕ್ಕೆ ಸಮ ಯಾವುದೂ ಇಲ್ಲವೆಂದು ಹೇಳಲಿಕ್ಕೇ ನಾನು ಬಯಸ್ತೇನೆ. ನಿಮ್ಮ ಇಬ್ಬರ ನಡುವಿನ ಸಂಬಂಧ ಸಾಮರಸ್ಯ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ಇದೆಲ್ಲರಿಗೂ ತಿಳಿದಿದ್ದೈತಿ. ಇನ್ನು ಮೇಲೆ ಇದ್ರ ಬಗ್ಗೆ ಹಂಗಿಲ್ಲ, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ ಅನ್ನುವಂಥ ಮಾತು ಹೇಳುವ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥದಲ್ಲಿ ಯಾರು ಹೇಳಿದರು? ಚನ್ನಬಸವಣ್ಣವ್ರು ಹೇಳಿದರು. ಅದಕ್ಕೆ ಹೀಗೆಂದು ಚನ್ನಬಸವರಾಜ ದೇವರು ಭಿನ್ನಯಿಸಲು ಇದಕ್ಕೆ ಬಸವರಾಜ ದೇವರು ನಿರೂಪಿಸಿದ ಪ್ರತ್ಯುತ್ತರ ಇರ್ಬೇಡ. ಪ್ರತ್ಯುತ್ತರ: ಸಮರತಿ ಸಮಸಂಧಾನದ ಸಂಘ ಸುಖವು ನಿನ್ನಿಂದಲೆನಗೆ ಸಾಧ್ಯವಾಯಿತಲ್ಲದೆ. ಹಂಗಾರ ಸಮರತಿ ಸಮಸುಖ ಸಂಘ ಸುಖ ಇದೇನಾಯ್ತಲ್ಲ ಇದು ಒಪ್ಕೊಳ್ಳೋಣ, ಆಯ್ತಂತೇಳ. ಐತ್ ಅನ್ನೋದು ಖರೆ ಆದ್ರೆ ಅದು ನಿನ್ನಿಂದ ಅಂತ ಮತ್ತೆ ಅವ್ರ ಮೇಲೆ ಹಾಕಕ್ಕತ್ರ. ಯಾರಿಗೆ? ಚನ್ನಬಸವಣ್ಣವ್ರ ಮೇಲೆ. ಸಮರತಿ ಸಮಸಂಧಾನದ ಸಂಘ ಸುಖವು ನಿನ್ನಿಂದಲೆನಗೆ ಸಾಧ್ಯವಾಯಿತಲ್ಲದೆ ನನಗೆ ತೋರಿದವರಾರು ಹೇಳ ಲಿಂಗೈಕ್ಯದ ಹೊಲಬ. ನನಗೆ ಈ ದಾರಿ, ಹೊಲಬ ಅಂದ್ರೆ ದಾರಿ, ಈ ಲಿಂಗೈಕ್ಯದ ಸಾಮರಸ್ಯದ ದಾರಿಯನ್ನು ಮಾರ್ಗವನ್ನು ತೋರಿಸಿದವ್ರು ಯಾರು ನಿನ್ನ ಬಿಟ್ರೆ ಅಂತ ಯಾರು ಹೇಳಾಕತ್ತಾರ? ಬಸವಣ್ಣವ್ರು, ಚನ್ನಬಸವಣ್ಣವ್ರು ಹೇಳಾಕತ್ತಾರ. ಚನ್ನಬಸವಣ್ಣ ನೀನು ನನಗೆ ತೋರಿಸಿದ ದಾರಿ ಅಂತ ಹೇಳ್ತಾರಂದ್ರೆ ಅಷ್ಟು ದೊಡ್ಡವ್ರು ಬಸವಣ್ಣವ್ರಿ. ಯಾರು ಒಪ್ಪುವಂಥ ಮಾತ್ರಿ? ವಯಸ್ಸಿನಲ್ಲಿ ಚಿಕ್ಕವರು, ಅನುಭವದಲ್ಲಿ ಚಿಕ್ಕವರು, ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದವರು, ಬಸವಣ್ಣವ್ರ ಮಾರ್ಗದರ್ಶನದಲ್ಲೇ ಬೆಳೆದವರು. ಅಂಥವರು ಚನ್ನಬಸವಣ್ಣವ್ರಿಗೆ ಹೇಳ್ತಾರೆ, ನೀನು ನಿನ್ನಿಂದಲೇ ನನಗೆ ಸಾಧ್ಯವಾಯಿತಲ್ಲದೆ ನನಗೆ ತೋರಿದವರು ಯಾರು ಹೇಳ. ಬಸವಣ್ಣವ್ರು ನನಗೆ ತೋರಿದವ್ರು ಯಾರು? ಮತ್ತು ಬಸವಣ್ಣವ್ರಿಗೆ ಅವ್ರ ಗುರು ಇವ್ರ ಗುರು ಅಂತ ಹೇಳಿದ್ರೆ ಇಲ್ಲಿ ನೆನೆಸ್ಬೋದಿತ್ತಲ್ಲ. ಅವ್ರು ನೆನೆಸ್ಬೋದಿತ್ತಲ್ಲ, ನನ್ನ ಗುರುಗಳು ಹಿಂಗಿದ್ರು, ಅವ್ರು ಪ್ರಭುದೇವ್ರು ನನ್ನ ಗುರು ಅನಿಮಿಷ ದೇವ್ರು ಅಂತ ನೆನೆಸ್ಯಾರಲ್ಲ. ಹಂಗೆ ಬಸವಣ್ಣವ್ರು ಇಲ್ಲಿ ಹೇಳ್ತಾ ಹೌದು ಇದು ನನಗೆ ಇದು ಸಾಧ್ಯ ಆಗೈತೆ ಅಂದ್ರೆ ನನ್ನ ಗುರುಗಳು ಎಂಥವ್ರು ಇದ್ರು ಅವರಿಂದ ನನಗೆ ಸಾಧ್ಯ ಆಗೈತೆ ಅಂತ ಹೇಳ್ತಿದ್ರಲ್ಲ. ಇಲ್ಲ ಅಂತ ಅರ್ಥ ಅದು ಸ್ವಯಂಭೂ. ಆದ್ರೆ ಅವರು ಚನ್ನಬಸವಣ್ಣವ್ರ ಮೇಲೆ ನಿಮಿತ್ತಕ್ಕೆ ಹಾಕಾಕತ್ತಾರ. ಏನಂದರೆ ನನಗೆ ತೋರಿದವರು ಯಾರು ಹೇಳ ಲಿಂಗೈಕ್ಯದ ಹೊಲಬ. ಈ ಸಾಮರಸ್ಯದ ದಾರಿಯನ್ನು ಮಾರ್ಗದರ್ಶನ ಮಾಡಿದವರು ಯಾರು? ನಿನ್ನಿಂದಲೇ ನನಗೆ ಸಾಧ್ಯವಾಯಿತಲ್ಲದೆ. ನೀವು ಹೇಳಿಕೊಟ್ಟಾಗ ಸಾಧ್ಯ ಆಯ್ತು, ನನಗೆ ಇನ್ಯಾರು ಇಲ್ಲ. ಹೇಳಿ ಯಾರ್ದಾರು ಹೇಳ್ರಿ, ಹಂಗಾರ ನಿಮ್ಮನ್ನು ಬಿಟ್ಟರೆ ಯಾರ್ದಾರು ಹೇಳ್ರಿ ಅಂತ ಕೇಳ್ತೇವಲ್ಲ ನಾವು. ಹಂಗೆ ಬಸವಣ್ಣವ್ರು ಪ್ರಶ್ನೆ ಮಾಡಿದರು. ಕೂಡಲ ಸಂಗಮ ದೇವರ ಶರಣ ಪ್ರಭುದೇವರಲ್ಲಿ ನೀನನ್ನ ಇರಿಸಿದನ್ನಕ್ಕರ. ನೀನೇ ಪ್ರಭುದೇವರಲ್ಲಿ ಇರಿಸಿದಿ, ಇರಿಸಿದನ್ನಕ್ಕರ ನಾನು ಬಲ್ಲೆನೆ ಹೇಳ ಚನ್ನಬಸವಣ್ಣ. ಇದು ನನ್ನಿಂದ ಸಾಧ್ಯ ಆಕೈತನು. ಸಾಮರಸ್ಯ ನಮ್ಮವ್ರ ಹಿಂಗೈತೆ ಅಂತ ಹೇಳಕತ್ರ ಅದು ನೀ ಸಾಮರಸ್ಯಗೊಳಿಸಿ ಅಂತ ಹೇಳಿದ್ರೆ ಅದು ಗಟ್ಟಿಗೊಂಡೈತೆ ಹೊರತು ಅದು ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥ ಭೃತ್ಯಭಾವವನ್ನು ಮತ್ತಿಲ್ಲಿ ವ್ಯಕ್ತಪಡಿಸಿದ್ರು ಅವರು. ಹೀಗೆಂದು ಬಸವರಾಜ ದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಪ್ರಸ್ತಾಪಿಸಿದ ವಚನ ಏನು ಹೇಳಿದರು? ಇಲ್ಲೇ ಚಂದ ಹೇಳ್ತಾರೆ ಅವರು. ನೋಡ್ರಿ, ಬಸವಣ್ಣವ್ರ ಕುರಿತು ಚನ್ನಬಸವಣ್ಣವ್ರು ಹೇಳಿದ ಒಂದು ಮಾತು, ಒಂದು ವಚನ ನೋಡ್ರಿ ಹೆಂಗೈತಿ ಇಲ್ಲಿ. ಧರೆಯಾಕಾಶವಿಲ್ಲದಂದು, ಅಣಲ ಪವನ ಜಲ ಕೂರ್ಮನಿಲ್ಲದಂದು, ಚಂದ್ರ ಸೂರ್ಯರೆಂಬವರು ಕಳೆದೋರದಂದು, ಆತ್ಮಸ್ಥಲ ಅನುಭವಕ್ಕೆ ಬಾರದಂದು, ನಿತ್ಯ ನಿಜಲಿಂಗವ ಬಲ್ಲವರಾರಯ್ಯ ನೀವಲ್ಲದೆ. ಪ್ರಶ್ನೆ ಮಾಡಿದ ಬಸವಣ್ಣವ್ರಿಗೆ ಅವರು. ನಿತ್ಯ ನಿಜಲಿಂಗವ ಬಲ್ಲವರಾರಯ್ಯ ನೀವಲ್ಲದೆ, ಮಹಾಘನಕ್ಕೆ ಘನವಾಗಿ ಅಗಮ್ಯ ಸ್ಥಳದಲ್ಲಿ ನಿಂದು ಭರಿತರಾಗಿರಬಲ್ಲವರಾರಯ್ಯ ನೀವಲ್ಲದೆ, ನಿಮ್ಮ ಒಕ್ಕುಮಿಕ್ಕ ಶೇಷಪ್ರಸಾದದ ಕಾರುಣ್ಯದ ಶಿಶುವಾಗಿ ಒಡಲೊಳಗೆ ಇದ್ದಲ್ಲಿ ವಿಭೂತಿಯ ಪಟ್ಟವ ಕಟ್ಟಿ ಹಸ್ತಮಸ್ತಕ ಸಂಯೋಗವ ಮಾಡಿ ಎನ್ನನ್ನಳುಹಿದವರಾರಯ್ಯ ನೀವಲ್ಲದೆ. ಚನ್ನಬಸವಣ್ಣವ್ರು ಕೇಳಾಕ್ತಾರೆ ಬಸವಣ್ಣವ್ರ ಕುರಿತು. ಕೂಡಲ ಚೆನ್ನ ಸಂಗಮ ದೇವರು ಸಾಕ್ಷಿಯಾಗಿ ನಾನು ನಿಮ್ಮ ಕರುಣದ ಕಂದನೆಂಬುದ ಮೂರು ಲೋಕವೆಲ್ಲವೂ ಬಲ್ಲದು ಕಾಣ ಸಂಗನ ಬಸವಣ್ಣ. ನೀವು ನನಗಂತಿರಲ್ರಿ ಬಸವಣ್ಣವ್ರು, ನಿನ್ನಿಂದ ನಾನು ಈ ಲಿಂಗೈಕ್ಯದ ಹೊಲವನ್ನು ಕಂಡೇನಿ, ನಿನ್ನ ಬಿಟ್ಟರೆ ಯಾರ್ದಾರ ನನಗೆ ಅಂತ ಇದು ಎಷ್ಟು ದೊಡ್ಡ ಮಾತು ಹೇಳ್ತಿರಲ್ಲ.
ಬರಲಿ ನಾ ಹೇಳ್ತೇನೆ ಅಂತ ಹೇಳಿದ್ರು ಅವರು. ನನ್ನಿಂದ ನೀವು ನಿಮ್ಮಿಂದ ನಾನು ಅನ್ನುವಂಥ ಅರ್ಥದಲ್ಲಿ ಇವರು ಈ ಭಾವದಲ್ಲಿ ಹೇಳ್ತಾರ. ಏನಂದರೆ ಏನು ಮಾತಾಡಕತ್ತೀರಿ ಬಸವಣ್ಣವ್ರೆ, ನೀವು ನಮ್ಮ ಗುರುಗಳು, ನನ್ನಿಂದ ನಿಮಗೆ ಸಮರತಿ ಸಮಸಂಧಾನ ಸುಖ ಸಂಘ ಸಾಧ್ಯ ಆಗೈತೆ ಅಂತ ಹೇಳಾಕ್ತಾರಲ್ಲ, ಇದನ್ನು ಒಪ್ಪಕ್ಕೆ ಸಾಧ್ಯ ಐತನು? ಅನುಪಮ ಶರಣ ಅಲ್ಲಮ ಪ್ರಭುಗಳೊಂದಿಗೆ ತಮಗೆ ನಾನು ಕೂಡಿಸಿದ್ದೇನೆ, ನಾನು ನಿಮ್ಮ ಅವರ ಸಾಮರಸ್ಯಕ್ಕೆ ಕೂಡಿಸ್ಲಿಕ್ಕೆ ನಾ ಕಾರಣನು? ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಚನ್ನಬಸವಣ್ಣವ್ರು ಹೇಳಾಕತ್ತಾರ. ನಿಮ್ಮ ಸಹಜ ಭಕ್ತಿಯ ಪ್ರತಿಪಾದನೆ ಅಷ್ಟೇ. ನೀವು ಹೇಳಾಕತ್ತೀರಿ ಅಂದ್ರೆ ನನ್ನ ಮೇಲೆ ನಾನೇ ಕಾರಣ ಅಂತ ಅನ್ನಾಕ್ತೀರಿ ಅಂದರೆ ಇದು ನಿಮ್ಮ ಭೃತ್ಯಭಾವದ ಉತ್ತುಂಗದ ಸ್ಥಿತಿ ಅಷ್ಟೇ. ನಿಮ್ಮ ದೊಡ್ಡತನ ಅಂತ ನಾವು ಅನ್ನಂಗಿಲ್ಲ, ನೀವು ದೊಡ್ಡವ್ರು, ನಿಮ್ಮ ದೊಡ್ಡತನ ರೀಪ್ಪ ಅಂತೀರಿ ಅಂದ್ರೆ. ಬಸವ ಗುರುಗಳು, ಬಸವ ತಂದೆ ನಿಮ್ಮ ನಿಜ ನಿಲುವೇನು ಈಗ ಹೇಳ್ತೀನಿ ಕೇಳ್ರಿ. ನಿಮ್ಮ ನಿಜದ ನಿಲುವೇನು ಅನ್ನೋದು ಹೇಳ್ತೀನಿ ಕೇಳ್ರಿ. ನನ್ನ ಕಿರಿತನದ ಇರವೇನು, ನಾನು ಎಷ್ಟು ಸಣ್ಣವ, ನೀವು ಎಷ್ಟು ದೊಡ್ಡವ್ರು ಅನ್ನೋದನ್ನು ಎತ್ತಣದಿಂದ ಎತ್ತ ಹೋಲಿಕೆ ಮಾಡಾಕತ್ತೀರಿ. ನೀವು ನಿಮ್ಮನ್ನು ಹೆಂಗೆ ಹೋಲಿಕೆ ಮಾಡಾಕತ್ತೀರಿ? ನೀವು ಪರಶಿವ ಗಣದಿಂದ ಅಭಿನ್ನರು. ನೀವು ಆ ಪರವಸ್ತುವಿನಿಂದ ಭಿನ್ನ ಇಲ್ಲ. ನೀವು ಅಲ್ಲೇ ಇದ್ದವ್ರು, ಆ ಪರವಸ್ತುವಿನ ಜೊತೆಗೆ ಇದ್ದಂಥವ್ರು ನೀವಾದರೆ ಇಡೀ ಭೂಮಿ ಆಕಾಶ ಏನೂ ಇರಲಿಲ್ಲ ಆ ಸಂದರ್ಭದಲ್ಲಿ. ಅಗ್ನಿ ವಾಯು ಜಲ ಇವ್ಯಾವು ಇನ್ನೂ ಪಂಚಭೂತಗಳು ಇರಲಿಲ್ಲ. ಚಂದ್ರ ಸೂರ್ಯರು ಇನ್ನೂ ಕಳೆದವರು ಇರಲಿಲ್ಲ, ಇನ್ನೂ ಬೆಳಕು ಸೂಸಾಕತ್ತಿದ್ದಿಲ್ಲ ಅವರು. ಸೂರ್ಯನ ಬೆಳಕು ಇನ್ನೂ ಬಂದಿದ್ದಿಲ್ಲ, ಚಂದ್ರನಿಗೆ ತನ್ನ ಕಿರಣಗಳು ಬಂದಿದ್ದಿಲ್ಲ, ಅವು ಹುಟ್ಟಕ್ಕಿಂತ ಮುಂಚೆ. ಪರಮಾತ್ಮದಿಂದ ಆತ್ಮಸ್ಥಳ ಒಂದೆರಡದ ಸ್ಥಿತಿ ಇನ್ನೂ ಇದ್ದಿದ್ದಿಲ್ಲ, ಒಂದಿದ್ದು ಎರಡು ಆಗಿದ್ದಿಲ್ಲ, ಇನ್ನೂ ಒಂದೇ ಇತ್ತು. ಅದು ಪರಮಾತ್ಮ ಸ್ಥಳ ಒಂದೇ ಇತ್ತು, ಆತ್ಮಸ್ಥಳ ಇನ್ನೂ ಬಂದಿದ್ದಿಲ್ಲ. ಅಂದರೆ ಸಮಸ್ತ ಸೃಷ್ಟಿ ಯುಗಮೇನೂ ಮೊಳೆಯೋದಕ್ಕಿಂತ ಮುಂಚೆನೇ ನಿತ್ಯ ನಿರವಯ ನಿಷ್ಕಲ ಲಿಂಗದಲ್ಲಿ ನೀವು ಅಭಿನ್ನವಾಗಿ ತದ್ರೂಪಿಯಾಗಿ ಆ ನಿಜಲಿಂಗ ವಸ್ತುವ ತದ್ರೂಪಾಯೇ ನೀವಾಗಿದ್ರಿ. ಅದು ಭಿನ್ನ ಆಗೋಕ್ಕಿಂತ ಮುಂಚೆಕ್ಕೆ ಅದೇ ನೀವಾಗಿದ್ದು, ನೀವಲ್ಲದೆ ಆ ನಿಜ ವಸ್ತುವನ್ನು ಬಲ್ಲವರಾರು, ಆ ನಿಜ ವಸ್ತುವಿನ ಕುರಿತು ನಿಮ್ಮ ಬಿಟ್ಟರೆ ಬೇರೆ ಬಲ್ಲವರು ಯಾರಿದ್ರು ಆ ಕ್ಷಣದಿಂದನೂ ನಾ ಹೇಳಾಕತ್ತೀನಿ, ಆ ನಿಜ ವಸ್ತುವಿನ ಕುರಿತು ಬಲ್ಲವರು ಯಾರಿದ್ರು ಬಸವಣ್ಣವರೇ ನೀವೇ ಅನ್ನುವಂಥ ಮಾತನ್ನು ಚನ್ನಬಸವಣ್ಣವ್ರು ಹೇಳಾಕ್ತಾರೆ. ನೀವು ನಿರವಯ ನಿಜ ನಿಷ್ಕಲ ಲಿಂಗಕ್ಕೆ ಅಭಿನ್ನವಾಗಿರುವುದರಿಂದ ಘನಕ್ಕೆ ಮಹಾಘನ ವಾಹನ ಮನಗಮನಕ್ಕೆ ನಿಲುಕದ ನಿಜಲಿಂಗ ಸ್ಥಳದಲ್ಲಿ ನೀವು ಪರಿಪೂರ್ಣರಾಗಿದ್ದರಿಂದ ಸರ್ವಭರಿತರೂ ಆಗಿರುವುದರಿಂದ ಇಂದು ಮಹಾಗುರು ಬಸವಣ್ಣನಾಗಿ ಆ ನಿರವಯ ಲಿಂಗದ ಸಾವಯವ ಸ್ವರೂಪ ಆಗಿ ಬಂದು ನಿಂತೀರಿ ನೀವು. ಅದಕ್ಕೆ ನಿರವಯ ಇತ್ತದು, ಅವಯವಗಳೆಲ್ಲದ ಅಮೂರ್ತ ಸ್ವರೂಪದಲ್ಲಿರ್ತಕ್ಕಂತಹ ಆ ಮಹಾಗಣ ಪರವಸ್ತು ಈಗ ಮೂರ್ತಗೊಂಡು ಅವಯವಗಳನ್ನು ಪಡ್ಕೊಂಡು ಬಂದು ನಿಂತೈತೆ ಅಂದ್ರೆ ಅದು ಬಸವಣ್ಣನ ರೂಪದಲ್ಲಿ ಅನ್ನುವಂಥ ಅರ್ಥದಲ್ಲಿ ಚನ್ನಬಸವಣ್ಣವರು ಹೇಳಿದರು. ನಾನು ನಿಮ್ಮ ಕಾರುಣ್ಯದ ಶಿಶು ಅಷ್ಟೇ, ನೀವು ನನ್ನನ್ನು ಆ ದಾರಿ ತೋರಿಸಿರಿ ಅಂತ ಹೇಳಾಕ್ತೀರಿ ಅಂದ್ರೆ ಕರುಣದ ಕಂದ ನಾನು ನಿಮ್ಮ ಕಾರುಣ್ಯ ಶಿಶುವಾಗಿ ಮಾತೆಯ ಒಡಲೊಳಗಿದ್ದಾಗನೇ ನಿಮ್ಮ ಶಿಶುವಾಗಿ ರಕ್ಷಿಸಿದಿರಿ. ವಿಭೂತಿಯ ಪಟ್ಟವ ಕಟ್ಟಿ ಹಸ್ತಮಸ್ತಕ ಸಂಯೋಗವ ಮಾಡಿ ಆಶೀರ್ವದಿಸಿದ್ರಿ. ನೀವೇ ಲಿಂಗಧಾರಣೆ ಮಾಡಿರಿ ನನಗಂತ, ನೀವೇ ಗುರು, ಹೌದಾ? ನಿಮ್ಮ ಶಿಶುವಾಗಿ ರಕ್ಷಿಸಿ ಪರಮಾರಾಧ್ಯ ಗುರು ನೀವಾಗಿದ್ದರಿಂದ ನಿಮ್ಮ ಕಾರುಣ್ಯದ ಕಂದ ನಾನೆಂಬುದು ಈ ಮೂರು ಲೋಕವೆಲ್ಲವೂ ಬಲ್ಲದು. ಅದನ್ನು ಬಿಟ್ಟು ನೀವು ಈ ಲಿಂಗೈಕ್ಯದ ಸಾಮರಸ್ಯದ ಹೊಲವನ್ನು ನೀ ತೋರಿದೆ ಅಂತ ನನ್ನ ಮೇಲೆ ಹಾಕಿಬಿಟ್ರೆ ಇದನ್ನ ಯಾರು ನಂಬೋರ್ದಾರನೋ, ಇದನ್ನ ಯಾರು ಕೇಳೋರ್ದಾರನೋ ಅನ್ನೋ ಅರ್ಥದಲ್ಲಿ ಅವರ ಮಹಾಗಣ ವ್ಯಕ್ತಿತ್ವವನ್ನು ಈ ವಚನದಲ್ಲಿ ಚನ್ನಬಸವಣ್ಣವರು ತಿಳಿಸ್ತಾರೆ. ಅವಾಗ ಇಷ್ಟು ದೊಡ್ಡ ಮಾತು ಹೇಳಿಂದ ಬಸವಣ್ಣವ್ರು ಸುಮ್ಮನಿರಕ್ಕೆ ಸಾಧ್ಯ ಐತೇನ್ರಿ? ಆಗಲೇ ಒಂದು ಮಾತು ಹೇಳಿದ್ದಕ್ಕನ ನಾ ಅಲ್ಲ ನೀವ ಅಂತ ಹೇಳಿದರು. ಈಗ ಪೂರ್ತಿ ಅವರ ಪೂರ್ವಾಪರ ಸ್ಥಿತಿಯನ್ನು ಚನ್ನಬಸವಣ್ಣವ್ರು ತಿಳಿಸಿದಾಗ ಬಸವಣ್ಣವ್ರು ಸುಮ್ಮನಿರೋದಿಲ್ಲ. ಅವಾಗ ಹೇಳ್ತಾರ, ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ. ಏನು ಹೇಳಿದ್ರಿ ಇಲ್ಲಿ ಬಸವಣ್ಣವರು? ಅವರು ಇತಿಹಾಸಕ್ಕೆ ಹೋದರು. ಅವರು ಹಿಂದಿನ ಇದಕ್ಕೆ ಕೃತಯುಗ, ತ್ರೇತಾಯುಗ, ದ್ವಾಪಾರ, ಕಲಿಯುಗಗಳು ಭವರಾಟಳದಲ್ಲಿ ತಿರುಗುತ್ತಿರ್ಪಲ್ಲಿ
ಅನಂತ ಕೋಟಾನುಕೋಟಿ ಯುಗಗಳು ಮಡಿದು ಹೋದವು. ಅನಂತ ಜಲಪ್ರಳಯಗಳು ಸುರಿದು ಹೋದವು. 14 ಲೋಕಗಳೆಂಬ ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲ ಲಯವಾಗಿ ಹೋದವು. ಇದರೊಳಗೆ ಆವ ಲೋಕದಲ್ಲಿ ಆವ ಯುಗದಲ್ಲಿ ನೋಡ್ರಿ, ಇದರಲ್ಲಿ ಆವ ಲೋಕದಲ್ಲಿ ಆವ ಯುಗದಲ್ಲಿ ಪ್ರಾಣಲಿಂಗ ಲಿಂಗ ಪ್ರಾಣವೆಂಬ ಭೇದವನ್ನು ಅರುಹಿದವರಾರು ಹೇಳ? ಗಂಗೆ ಗೌರಿ ವಲ್ಲಭರು ನೋಡ್ರಿ, ಗಂಗೆ ಗೌರಿ ವಲ್ಲಭರು ಮೊದಲಾದ ಅನಂತ ಕೋಟಿ ರುದ್ರಾದಿಗಳೆಲ್ಲರೂ ಪ್ರಾಣಲಿಂಗ ಸಂಬಂಧದ ಹೊಲಬನರಿಯದೆ ನೋಡ್ರಿ, ಗಂಗೆ ಗೌರಿ ವಲ್ಲಭರು. ನಾವೇನೇನು ಈಗ ಪೌರಾಣಿಕವಾಗಿ ಯಾರ್ಯಾರನ್ನ ದೇವರನ್ನ ತಿಳ್ಕೊಂಡು ಅವ್ರ ಕುರಿತು ಹೇಳಾಕ್ತಾರೆ. ಗಂಗೆ ಗೌರಿ ವಲ್ಲಭರು ಮೊದಲಾದ ಅನಂತ ಕೋಟಿ ರುದ್ರಾದಿಗಳೆಲ್ಲರೂ ಪ್ರಾಣಲಿಂಗ ಸಂಬಂಧದ ಹೊಲಬನರಿಯದೆ ಅಣಿಮಾದಿ ಚತುರ್ವಿಧ ಫಲಪ್ರಾಪ್ತಿಗೆ ಒಳಗಾದರು. ಶಿವಾಚಾರದ ವಿಚಾರವನ್ನರಿಯದೆ ಜಗವು ಕೆಟ್ಟು ಹೋವುದೆಂದು ಪರಮ ಪುರುಷಾರ್ಥ ಕಾರಣವಾಗಿ ಮರ್ತ್ಯದಲ್ಲಿ ಅವತರಿಸಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದವೆಂಬ ಪಂಚಾಚಾರ ಸ್ಥಳವನ್ನು ನೆಲೆಗೊಳಿಸಿ ಷಡುಸ್ಥಲವೆಂಬ ಭಾವಮಂ ಕರತಳಾಮಳಕವಾಗಿ ಸ್ಥಳಗೊಳಿಸಿ ಪ್ರಾಣಲಿಂಗ ಲಿಂಗ ಪ್ರಾಣವೆಂಬ ಭೇದವೆನಗೆ ತಿಳುಹಿ ಬಸವಣ್ಣವರಿಗೆ ತಿಳುಹಿ ಎನ್ನ ಭ್ರಾಂತಿ ಸೂತಕವ ಬಿಡಿಸಿ ಲಿಂಗೈಕ್ಯವೆಂಬುದ ನನಗೆ ತೋರಿದೆಯಾಗಿ. ಈ ಸಮರಸವನ್ನು ತೋರಿಸಿದ್ರಿ ನೀವು. ನಿನ್ನಿಂದ ನಾನು ಸಂಗನ ಬಸವಣ್ಣನೆಂಬ ಹೆಸರು ಪಡೆದೆನು. ಬಸವಣ್ಣವ್ರು ಹೇಳ್ತಾರೆ ಚನ್ನ ಬಸವಣ್ಣವ್ರಿಗೆ, ನಿನ್ನಿಂದ ನಾನು ಸಂಗನ ಬಸವಣ್ಣನೆಂಬ ಹೆಸರು ಪಡೆದೆನು. ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ನೋಡ್ರಿ ಇಲ್ಲೇ ಎಂಥ ಮಾತು, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಎನಗೆ ನೀನು ಪರಮಾರಾಧ್ಯ ಕಾಣ ಚನ್ನಬಸವಣ್ಣ. ಇದನ್ನು ಕೇಳಲಿಕ್ಕೆ ನಮ್ಮ ರೋಮಾಂಚನ ಆಗತ್ತದು. ಆಳಗೇನೋ ಅಂದರು, ಆಮೇಲೆ ಇವ್ರು ಹೇಳಿದರು. ಕೊನೆಗೆ ಈ ಸಂಪಾದನೆಯ ಸಮಾಪ್ತಿ ಆಗುವುದು ಯಾರ ವಚನದಿಂದ ಅಂದರೆ ಕಡೆಗೆ ಬಸವಣ್ಣವ್ರ ವಚನ. ಮುಂದಕ್ಕೆ ಇದಕ್ಕೆ ಉತ್ತರನೇ ಇಲ್ಲ. ಇಷ್ಟು ಹೇಳಿಬಿಟ್ರೆ ಮುಗಿದು ಹೋಗ್ತಿದ್ವು ಸಂಪಾದನೆ. ಬಸವಣ್ಣವರು ತಾವು ಮತ್ತೂ ತಮ್ಮ ಮೇಲೆ ಹಾಕ್ಕೊಳ್ಳೇ ಇಲ್ಲ ಅದನ್ನು. ಮತ್ತು ಚನ್ನಬಸವಣ್ಣವರೇ ಕಾರಣ, ಮತ್ತು ಪ್ರಭುದೇವರೇ ಕಾರಣ ಅಂಥೇಳಿ ಈ ಸಂಪಾದನೆಕಾರರು ಮುಗಿಸ್ತಾರೆ. ಇಲ್ಲಿ ಹೆಂಗೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರವರು. ಏನು ಹೇಳ್ತಾರವರು ಇಲ್ಲಿ ಕೃತಯುಗ ದ್ವಾಪಾರ ಯುಗಗಳು ಅಂತಕ್ಕಂಥ ಮಾತನ್ನು ಇಲ್ಲೆಲ್ಲ ಹೇಳಿ, ಅನಂತ ಯುಗಗಳು ಭವಚಕ್ರದಲ್ಲಿ ತಿರುಗುತ್ತಾ ಅನಂತ ಕೋಟಿ ಯುಗಗಳು ಬಂದು ಸತ್ತು ನಾಶವಾಗಿ ಹೋಗಿ ಅನಂತಾನಂತ ಜಲಪ್ರಳಯಗಳು ಬಂದು ತಮ್ಮ ಭೀಕರತೆಯ ಸುರಿದು ಕಳೆದು ಹೋಗಿ 14 ಲೋಕಗಳೆಂಬ ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲವೂ ನಾಶವಾಗಿ ಇಷ್ಟೊಂದು ಮಹಾದೀರ್ಘ ಕಾಲಾವಧಿಯಲ್ಲಿಯೂ ಯಾವ ಲೋಕದಲ್ಲಿಯೂ ಯಾವ ಯುಗದಲ್ಲಿಯೂ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣವೆಂಬ ರಹಸ್ಯವನ್ನರಿಯದೇ ನೋಡ್ರಿ ಇಷ್ಟೆಲ್ಲ ಕಾಲ ಕಳೆದು ಹೋಗ್ಬಿಟ್ಟೈತಿ. ಈ ಶರಣರು ಚನ್ನಬಸವಣ್ಣವ್ರು ಬಂದಾರ, ಅವರು ಬರೋಕ್ಕಿಂತ ಮುಂಚಿನ ಇತಿಹಾಸ ಹೇಳಿದರು. ಎಷ್ಟು ವರ್ಷ ಇತ್ತು ಈ ಇತಿಹಾಸದಲ್ಲಿ? ಏನು ಹೇಳಿದ್ರು ಅವರು? ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಅಂತಕ್ಕಂಥ ಮಾತನ್ನು ಯಾರೂ ಹೇಳಿ ಹೋಗಿಲ್ಲ ಅಂತ ಇಲ್ಲಿತನ. ಎಷ್ಟು ಕಾಲ ಕಳೆದೇವು ನಾವು, ಎಷ್ಟು ನಮಗೆ ಧರ್ಮದ ಮಾರ್ಗಗಳು ಬಂದು ಹೋದು. ಶರಣರು ಬರುವವರೆಗೂ ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗ ಅಂತಕ್ಕಂಥ ಇತಿಹಾಸ ಈ ತತ್ವವನ್ನು ನೋಡ್ರಿ ಹೇಳ್ತಾರೆ ಅವರು. ಲಿಂಗವೇ ಪ್ರಾಣವೆಂಬ ರಹಸ್ಯವನ್ನರಿಯದೇ ನೋಡ್ರಿ ಬರೀ ಭಿನ್ನ ಭಾವದಲ್ಲಿಯೇ ಭಜಿಸಿ, ಭಿನ್ನ ಭಾವದೊಳಗೆ ನಾ ಭಕ್ತ ದೇವರು ಈ ಭಿನ್ನ ಭಾವದೊಳಗನೆ ಈ ಲೋಕ ಕಳೆದು ಹೋಗ್ಬಿಟ್ಟೈತಂತ. ಈಗ ನೀವು ನನಗೆ ಹೇಳಿರಿ, ಈಗ ನೀವು ಈ ದಾರಿ ತೋರಿಸಿರಿ ಚನ್ನಬಸವಣ್ಣವ್ರೆ ಅನ್ನುವಂಥ ಮಾತು ಹೇಳಕತ್ತಾರ ಬಸವಣ್ಣವರು. ಲಿಂಗವೇ ಪ್ರಾಣ ಪ್ರಾಣವೇ ಲಿಂಗವೆಂಬ ರಹಸ್ಯವನ್ನು ಈ ದೀರ್ಘ ಕಾಲಾವಧಿಯಲ್ಲಿ ಯಾವ ಲೋಕದಲ್ಲಿ ಯಾವ ಯುಗದಲ್ಲಿಯೂ ಇದನ್ನು ಯಾರೂ ತಿಳ್ಕೊಳ್ಳೇ ಇಲ್ಲ. ಈ ರಹಸ್ಯವನ್ನು ಭಿನ್ನ ಭಾವದಲ್ಲಿಯೇ ಭಜಿಸಿ ಪೂಜಿಸಿ ಲಯವಾಗಿ ಹೋದರೆಲ್ಲರೂ ಅಂತ. ಗೌರಿ ಗಂಗೆ ವಲ್ಲಭರು ರುದ್ರಾದಿಗಳೆಲ್ಲರೂ ಅವ್ರು ಸಹಿತ
ಯಾರನ್ನ ನಾವು ಆರಾಧನೆ ಮಾಡಾಕ್ತೀವಿ ಅವ್ರಿಗೆ ಇದು ತಿಳಿದಿಲ್ಲ ಅಂತ ವಿಚಾರ ಮಾಡಿ ನೀವು. ನಾವು ಯಾರನ್ನ ಆರಾಧನೆ ಮಾಡಕ್ಕೆ ಹೋಗ್ತೇವೆ ದೇವ್ರಂತಂದು ಅವ್ರಿಗೇನೆ ಈ ರಹಸ್ಯ ತಿಳಿದಿಲ್ಲ. ಏನು ಅವ್ರ ಹತ್ರ ನಾವು ಹೋಗಿ ಏನು ಕೇಳೋದೈತಿ ಅಂತ ಆ ಅರ್ಥದಲ್ಲಿ. ಕೈಲಾಸ ಪರ್ವತದಲ್ಲಿನ ಗಂಗೆ ಗೌರಿ ಪತಿಯು ಅನಂತ ಕೋಟಿ ರುದ್ರ ಮಹಾರುದ್ರಾದಿಗಳೆಲ್ಲರೂ ಸಹ ಪ್ರಾಣವೇ ಲಿಂಗ ಲಿಂಗವೇ ಪ್ರಾಣವೆಂಬ ಪ್ರಾಣಲಿಂಗ ಸಂಬಂಧವನ್ನು ಅರಿಯದೇ ಬರೀ ಭಿನ್ನ ಭಾವದಲ್ಲಿಯೇ ಬಳಲಿದರು. ಅಣಿಮಾದಿ ಅಷ್ಟಮಹಾಸಿದ್ಧಿಗಳು ಸಾಯುಜ್ಯಾದಿ ಪದಗಳು ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಅಂತಕ್ಕಂಥ ಪದಗಳು ಏನಿದ್ದು ಪದವಿಗಳು ಇದಕ್ಕಾಗೇ ಹೋದ್ರೆಲ್ಲರೂ ಹೊರತು ಲಿಂಗವೇ ಪ್ರಾಣವೇ ಲಿಂಗವಾಗಿರತಕ್ಕಂಥ ರಹಸ್ಯವನ್ನು ಅರಿಲಾರ್ದನೇ ಬಳಲಿ 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 ನೋಡ್ರಿ ಸಾಯುಜ್ಯಾದಿ ಚತುರ್ವಿಧ ಫಲಪದಗಳಿಗೆ ಒಳಗಾಗಿ ಸ್ವಲಿಂಗವಾಗದೇ ಹೋದರು. ಅವರು ಸ್ವಲಿಂಗ ಆಗಲಿಲ್ಲ, ಪದವಿ ಪಡ್ಯಕ್ಕೆ ಹೋದರು. ಶಿವಲೋಕದಲ್ಲಿ ಈ ಪದವಿಗಳು 4 ಪದವಿಗಳಿದ್ದು ಏನು ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಸಾರೂಪ್ಯ ಪದವಿಗಳಂದ್ರೆ ಇದೇ ನಮ್ಮ ಜೀವನದ ಪರಮ ಧ್ಯೇಯ ಆಗಿತ್ತು. ಅಲ್ಲಿವರೆಗೂ ನಿನ್ನ ಜೀವನದ ಶ್ರೇಷ್ಠತೆ ಏನಪ್ಪ, ಏನು ತಪಸ್ಸು ಮಾಡ್ತಿ, ಯಾಕೆ ತಪಸ್ಸು ಮಾಡ್ತಿ, ಏನು ದಾನ ಧರ್ಮ ಮಾಡ್ತಿ, ಯಾಕಂದ್ರೆ ನಾನು ಈ 4 ಪದವಿಗಳಲ್ಲಿ ಯಾವ್ದಾರು ಒಂದು ಪದವಿ ತೊಗೋಬೇಕಂತ ಮಾಡೇನ್ರಿ ಅನ್ನೋದು ಪರಮ ಧ್ಯೇಯ ಆಗಿತ್ತು ಅವಾಗ. ಅದಕ್ಕೆ ಕೇಳಿದ್ರು ಸಾಲೋಕ್ಯ ಮೊದಲಾದ ಮೇಲಾದ 14 ಈ ಲಿಂಗ ಪದಕ್ಕೆ ಕೀಳಾಗುತ್ತೀಹವೆಂದು ನೋಡಗಲಿಸಿದ ಗುರುವೇ ಕೃಪೆಯಾಗು. ಮೈಲಾರದ ಬಸವಲಿಂಗ ಶರಣ ಹೇಳಿದರು. 3 ಸಾಲಿನ ವಚನದಲ್ಲಿ ಅಲಗಳೆದು ಬಿಟ್ಟರು ಅವರು. ಇದು ಮಹಾಶ್ರೇಷ್ಠ ಪದವಿ ಅಂತ ಒಂದು ಕಾಲದಲ್ಲಿ ಜನ ನಂಬಿದ್ರು. ಅದನ್ನು ಶರಣರು ಸುಮ್ಮನೆ ಹಿಂಗೆ ಸರಿಸಿಟ್ಟುಬಿಟ್ರು ಅದನ್ನು. ಅದಕ್ಕೆ ಕೇಳಿದ್ರು ಅವರು ಪ್ರಾಣ ಸಾಯುಜ್ಯಾದಿ ಚತುರ್ವಿಧ ಫಲಪದಗಳಿಗೆ ಒಳಗಾಗಿ ಸ್ವಲಿಂಗವಾಗದೆ ತಾವು ದೇವರಾಗಲಿಲ್ಲ. ತಾವು ಆ ಮಹಾಗಣಪರವಸ್ತು ಆಗದನ ಕಡಿಕೂ ಅವರೇ ಬೇರೆ ನಾನೇ ಬೇರೆ ಅವರೇ ಬೇರೆ ನಾನೇ ಬೇರೆ ಅನ್ನೋದ್ರೊಳಗೆ ಹೋಗಿಬಿಟ್ರೆ ಹೊರತು ಮುಕ್ತಿ ಪಡ್ಯಾಕೆ ಹೋದರು. ಕೈಲಾಸದಲ್ಲಿ ನಾವು ಅವ್ರ ಜೊತೆ ಇರ್ಬೇಕಂತ ಹೋದರು. ಸ್ವರ್ಗ ನರಕದ ಪರಿಕಲ್ಪನೆ ಇಟ್ಕೊಂಡು ಹೋದರು. ಏನೇನೋ ಇಟ್ಕೊಂಡು ಹೋದ್ರು ಹೊರತು ನಾನೇ ಲಿಂಗವಾಗಬೇಕಂತಕ್ಕಂಥ ಪರಿಕಲ್ಪನೆ ಇಟ್ಕೊಳ್ಳಿಲ್ಲ. ನಾನೇ ಆ ಮಹಾಗಣಪರವಸ್ತುವಾಗಿ ಪರಿವರ್ತನೆಗೊಳ್ಳಬೇಕು, ಸಮರಸ ಆಗ್ಬೇಕನ್ನಕ್ಕಂಥ ಭೇದವನ್ನು ಹಿಂದೆ ಯಾರಿಗೂ ಅರಿಲಿಕ್ಕೆ ಆಗಲಿಲ್ಲ ಚನ್ನಬಸವಣ್ಣವರೇ. ಅಂತಹ ಸ್ಥಿತಿಯಲ್ಲಿ ಶಾಂತಿ ಸಾಮರಸ್ಯದ ನೆಲೆಯಾದ ಶಿವಾಚಾರದ ವಿಚಾರವನ್ನು ಅರಿಯದೇ ಭೌತಿಕ ಜಗತ್ತು ಬಳಲಿ ಬಳಲಿ ಬೆಂಡಾಗ್ತಕ್ಕಂಥ ಕೆಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶಿವಜ್ಞಾನದ ಚಿದ್ ಬೆಳಗನ್ನು ಚನ್ನಬಸವಣ್ಣ ಚಿದ್ ಬೆಳಗಾಗಿನೇ ಚನ್ನಬಸವಣ್ಣವ್ರು ನೀವು ಬಂದರೆ ಇಲ್ಲಿ ಕಲ್ಯಾಣಕ್ಕೆ ನಮ್ಮ ಜೊತೆಗೆ ಅದರಿ. ಪರಶಿವ ತತ್ವದಲ್ಲಿ ಸಾಮರಸ್ಯವನ್ನು ಅಳವಡಿಸಿಕೊಂಡು ಬಾಳುವ ಪರಮ ಪದವನ್ನೇ ಮರ್ತ್ಯಲೋಕದಲ್ಲಿ ಹರಡಲೆಂಬ ಮಹಾ ಉದ್ದೇಶದಿಂದ ನೀವು ಈ ಒಂದು ಲೋಕಕ್ಕೆ ಅವತರಿಸಿ ಬಂದವರದರಿ. ಹೀಗಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಶಟಸ್ಥಲ ಮಹಾಗಣದ ಮಹಾಗಣ ರಹಸ್ಯವ ಅಂಗೈಯನಲ್ಲಿಯಂತೆ ಅನಂತ ಸಾಧಕರಿಗೆ ಅರುಹಿದ್ರಿ. ಶಟಸ್ಥ ಮಾರ್ಗವನ್ನು ನೀವು ತಿಳಿಸಿಕೊಟ್ಟವರು. ಎನ್ನಲ್ಲಿ ಭಿನ್ನ ಭಾವದ ಭ್ರಾಂತಿ ಸೂತಕವನ್ನು ನೀವೇ ಬಿಡಿಸಿದ್ರಿ. ಬಸವಣ್ಣವ್ರು ಹೇಳಕ್ಕತ್ರ ಚನ್ನಬಸವಣ್ಣವರಿಗೆ ಲಿಂಗಾಂಗ ಸಾಮರಸ್ಯದ ರಹಸ್ಯವೆನಗೆ ತೋರಿದೆ. ಅದರಿಂದ ನಿನ್ನಿಂದಲೇ ನಾನು ನೋಡ್ರಿ, ನಿನ್ನಿಂದಲೇ ಚನ್ನಬಸವಣ್ಣವರಿಂದಲೇ ನಾನು ಸಂಗಣ ಬಸವಣ್ಣನೆಂಬ ಹೆಸರು ಪಡೆದಿರುವೆ. ಈ ಹೆಸರು ಏನರ ಬಂದೈತೆ ಅಂದರೆ ಚನ್ನಬಸವಣ್ಣ ನಿಮ್ಮಿಂದ ಇದು ನನಗೆ. ಪರಶಿವ ಸಾಕ್ಷಿಯಾಗಿಯೂ ನೀನು ನನಗೆ ಪರಮಾರಾಧ್ಯನಾಗಿರುವೆ ಚನ್ನಬಸವಣ್ಣ ಎಂದು ಮಹಾಗುರು ಬಸವಣ್ಣನವರು ತಮ್ಮ ಶಿಷ್ಯ ಕರುಣೆಯ ಕಂದ ಚನ್ನಬಸವಣ್ಣನಲ್ಲಿಯೂ ಕೂಡ ಗುರುತ್ವವನ್ನು ಕಂಡು ಶಿಷ್ಯರಲ್ಲಿ ಗುರುತ್ವವನ್ನು ಕಾಣುವಂಥ ಮನೋಭಾವ ನಮ್ಮಲ್ಲಿರಬೇಕಂತಕ್ಕಂಥ ಮಹಾ ಸಂದೇಶವನ್ನು ಬಸವಣ್ಣವ್ರು ಇವತ್ತು ಈ ಒಂದು ವಚನದ ಮುಖಾಂತರ ನಮಗೆ ಕೊಡ್ತಾರೆ. ನಮ್ಮ ಶಿಷ್ಯರೇ ಎಲ್ಲಿ ತಾನೇ ಹೇಳ್ಕೊಂತ ಹೋಗೋದು, ಎಲ್ಲೋ ಒಂದು ಕನ್ನಡ ಶಾಲೆಗೋ ಒಂದು ಕಾಲೇಜ್ದಾಗೋ ಅವ್ನಿಗೇನೋ ಒಂದು 4 ಪಾಠ ಮಾಡಿರ್ತೀವಿ. ಅವ್ನು ಭಾಳ ದೊಡ್ಡವ ಹಾಕನ ಅವ್ನು ಇಲ್ಲೇ ಕುತ್ಕೊಂಡು ನಾವು ನಮ್ಮ ಶಿಷ್ಯನೇವ ಅವ್ನು ನಮ್ಕಿನ್ನ ಭಾಳ ಚೆನ್ನಾಗಿಬಿಟ್ಟಿರ್ತಾನೆ ಅಂದು ಅವ ಹಂಗಲ್ಲ. ಎಷ್ಟು ಕೊಂಡಾಡಕತ್ತಾರ ಚನ್ನಬಸವಣ್ಣ. ಯಾವ ಮಟ್ಟಕ್ಕೆ ಹೋಗ್ಯಾರಂದ್ರೆ ಗುರು ತನ್ನ ಶಿಷ್ಯನನ್ನು ಒಂದು ಹಂತದಲ್ಲಿ ಆ ಶಿಷ್ಯ ನನಗೆ ಶಿಷ್ಯ ಅಲ್ಲ ಆತನೇ ನನಗೆ ಗುರು ಅಂತಕ್ಕಂಥ ಸ್ಥಿತಿ ಏನಿದೆಯಲ್ಲ ಅದು ಆ ಮನೋಭಾವದಿಂದ ಇರ್ತಕ್ಕಂಥ ಸ್ಥಿತಿ. ಇದು ಜಗತ್ತಿಗೆ ಕೊಟ್ಟಂಥ ಅತ್ಯಂತ ದಿವ್ಯ ಸಂದೇಶ, ಬಸವಣ್ಣವ್ರು ಕೊಟ್ಟಂಥ ದಿವ್ಯ ಸಂದೇಶ. ಈ ರೀತಿಯಾಗಿ ಇಂತಿ ಶ್ರೀಮತ್
ಸಕಲ ಗಣ ಪುರಾತನರೋಳ್ ಪ್ರಭುದೇವರು ಮಹಾನುಭಾವ ಸದ್ಗೋಷ್ಠಿಯಂ ಮಾಡಿದ ಶೂನ್ಯ ಸಂಪಾದನೆಯೋಳ್ ಪ್ರಭುದೇವರ ಚೆನ್ನಬಸವರಾಜ ದೇವರ ಸಂಪಾದನೆಗಂ ಅಷ್ಟಮೋಪದೇಶಮಂ ಸಮಾಪ್ತಂ ಅಂತೂ ವಚನ 566 ಮಂಗಳ ಮಹಾಶ್ರೀ. ಇಲ್ಲಿಗೆ ಚೆನ್ನಬಸವರಾಜ ದೇವರ ಸಂಪಾದನೆ 99ನೇ ಸಂಚಿಕೆಗೆ ಮುಕ್ತಾಯಗೊಂಡಿದೆ ಅನ್ನುವಂಥ ಮಾತು. ಮುಂದಿನ ಸಂಚಿಕೆ 100ರ ಸಂಚಿಕೆಗೆ ಮುಂದಿನ ವಾರ ನಾವು ಮುಂದೆ ಬರ್ತಕ್ಕಂಥ ಸಂಪಾದನೆ ಯಾವುದು ಅಂದರೆ ಮಡಿವಾಳಯ್ಯಗಳ ಸಂಪಾದನೆ ಅಂತಕ್ಕಂಥ ಸಂಪಾದನೆ. ಇಲ್ಲಿವರೆಗೂ ಒಟ್ಟು 21 ಸಂಪಾದನೆಗಳಲ್ಲಿ ಉಪಸಂಪಾದನೆಗಳು, ಶೂನ್ಯ ಸಂಪಾದನೆ ಅಂತಕ್ಕಂಥ ಮಹಾಗ್ರಂಥದಲ್ಲಿ 21 ಸಂಪಾದನೆಗಳಾಗಿ ಉಪಸಂಪಾದನೆಗಳನ್ನು ಭಾಗ ಮಾಡಿ ಸಂಪಾದನೆಕಾರರು ಕೊಟ್ಟಿದ್ದಾರೆ. ಆ 21 ಉಪಸಂಪಾದನೆಗಳ ಸಬ್ ಹೆಡ್ಡಿಂಗ್ಸ್ ಏನದಾವಲ್ಲ, ಅದರಲ್ಲಿ ಇಲ್ಲಿವರೆಗೆ ನಾವು 8 ಸಂಪಾದನೆಗಳನ್ನು ಮುಗಿಸಿದಾಗಿದೆ. 9ನೇ ಸಂಪಾದನೆ 21ರಲ್ಲಿ 9ನೇ ಸಂಪಾದನೆಗೆ ಅವರು ಕೊಟ್ಟಂಥ ಶೀರ್ಷಿಕೆ ಏನಂದರೆ ಮಡಿವಾಳಯ್ಯಗಳ ಸಂಪಾದನೆ ಅಂತಕ್ಕಂಥ ಸಂಪಾದನೆ ಬರುತ್ತೆ. ಅದನ್ನು ಮುಂದಿನ ವಾರ ನಾವು ಚರ್ಚೆಗೆ ತೆಗೆದುಕೊಳ್ಳೋಣ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 99 ಚನ್ನಬಸವಣ್ಣವರ ಸಂಪಾದನೆ ಮುಂದುವರೆದ ಭಾಗ ಕುರಿತು ಅದ್ಭುತವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ, ಅರ್ಚನೆ ಅರ್ಪಣೆ ಅನುಭವ. ಇವು ಎಂಥ ವ್ಯಕ್ತಿಗಳಂದ್ರೆ ಭಕ್ತಿ ಜ್ಞಾನ ವೈರಾಗ್ಯದಿಂದ ಕೂಡಿದಂಥ ಪ್ರಭು ಅಲ್ಲಮ ಪ್ರಭು ಬಸವಣ್ಣವರು. ಇವರು ನಿಲುವು ಎಂಥದ್ದಂದ್ರೆ, ಕಾಣಬಾರದು ಕಣ್ಣಿಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಹೂಸಲಿಲ್ಲದ ವಿಭೂತಿ ಪಟ್ಟ, ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಕದ ಕಳಸಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸ್ವಯವಪ್ಪ ಅನುಗ್ರಹ, ಆನುಗೊಂಬಂತಿ ಮಾಡ ಗುಹೇಶ್ವರ ಅಂಥೇಳಿ ಪ್ರಭುದೇವರು ಹೇಳೋ ಹಾಗೆ ಈ ನಿಲುವಿನಲ್ಲಿ ನಿಂತಹ 3 ವ್ಯಕ್ತಿಗಳ ಆ ಒಂದು ಸಂಭಾಷಣೆ ನಮಗೆ ಹೆಂಗಿತ್ತಪ್ಪ ಅಂದ್ರೆ, ಮುಳುಗುಂದದ ಬಾಲ್ಯ ಮಾನಸೇವಿಗಳು ಮುಳುಗುಂದಿಂದನೇ ಉಳಿವಿಗೆ ಜಾತ್ರೆಗೆ ಕರ್ಕೊಂಡು ಹೋಗ್ತಾರಂತೆ, ಎಲ್ಲರನ್ನು ಜಾತ್ರೆ ಮಾಡ್ಕೊಂಡು ಬರ್ತಾರಂತ. ಹಂಗೆ ನಾವಿಲ್ಲೇ ಇದ್ದರೂ ನಮಗೆ ವಯಸ್ಸಾಗೈತಿ, ನಾವಿಲ್ಲಿ ಕುಂತವೆ ಅನ್ನೋದನ್ನು ಮರೆತು ಆ ಒಂದು ಅನುಭವ ಮಂಟಪದಲ್ಲಿ ನಾವು ಕುಂತವೇನೋ ಅನ್ನೋ ರೀತಿಯೊಳಗೆ ನಮಗೆ ಅನುಭವ ನೀಡಿದಂಥ ಡಾಕ್ಟರ್ ಶಂಭು ಹೆಗ್ಗಡಾಳ್ ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಅದೇ ರೀತಿ ಇಲ್ಲಿ ಆಗಮಿಸಿರುವ ಮತ್ತು ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಲ ಮನೀಶ್ ನೂಲ ಅವರಿಂದ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯ ನಾಡು, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಮಡಿವಾಳ ಮಾಚಯ್ಯ ಸಮಗಾರ ಹರಳಯ್ಯ ಶರಣರು ಮೆರೆದಂತ ನಾಡು, ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಉದಿಸಿದ ಕಲ್ಯಾಣ ನಾಡು, ಉದಿಸಿದ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಮದುವಯ್ಯ ಹರಳಯ್ಯ ಉಭಯರು ಕೂಡಿ ಜಾತಿಗೆ ಸವಾಲು ಹೂಡಿ, ನೀಲಶೀಲರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ, ತೋರಿದರು ಕಲ್ಯಾಣ ಮಾಡಿ. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ, ಜಗಕ್ಕಾಯ್ತು ಕಲ್ಯಾಣ ನಮಗಾಯ್ತು ಕಲ್ಯಾಣ, ಕನ್ನಡದ ಕಲ್ಯಾಣವಾಯ್ತು,
ಸಕಲರ ಕಲ್ಯಾಣ ತೋರುವ ಈ ಊರು ಕಲ್ಯಾಣ ಪಟ್ಟಣವಾಯ್ತು, ಕಲ್ಯಾಣ ಪಟ್ಟಣವಾಯ್ತು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ. ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ, ಶರಣರ ಹಾಡಿ ಪಾಡಿ. ಶರಣು ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನನಗಿದೆ ದಿವ್ಯ